ओबीसी कोटे ಗೆಲ್ಲಕ್ಕೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಬಿಜೆಪಿ ವಾರ್ ರೂಮ್ ನಲ್ಲಿ ರೆಡಿ ಆಗ್ತಾ ಇದೆ ಮಾಸ್ಟರ್ ಪ್ಲಾನ್. ಸಿದ್ದರಾಮಯ್ಯ ಅಹಿಂದ ಜೇಬಿಗೆ ಕೈ ಹಾಕ್ತಾರಾ ಅಮಿತ್ ಶಾ? ಸ್ವಾಮೀಜಿಗಳ ಜೊತೆ ಅಮಿತ್ ಶಾ ಭೇಟಿ ಫಿಕ್ಸ್ ಆಗಿರೋದು ಯಾಕೆ? ಕಾಂಗ್ರೆಸ್ ಕೋಟೆ ಕೆಡವಲು ಸಜ್ಜಾಗ್ತಿದಾರಾ ಓಬಿಸಿ ನಾಯಕರು? ಇದೇ ಹೊತ್ತಿನ ವಿಶೇಷ ಓಬಿಸಿ ಕೋಟೆ ಗೆಲ್ಲಕ್ಕೆ. ಶತಾಯ ಗತಾಯ ಬಿಜೆಪಿ ಸರ್ಕಾರ, ಇದು ಅಮಿತ್ ಶಾ ರಾಜ್ಯ ಬಿಜೆಪಿ ನಾಯಕರಿಗೆ ನೀಡಿರುವ ಒಂದು ಅಂಶದ ಗುರಿ. ಆದರೆ ಸಿಎಂ ಸಿದ್ದರಾಮಯ್ಯ ಲಿಂಗಾಯತ ಅಸ್ತ್ರ ಬಿಟ್ಟು ಬಿಜೆಪಿ ನಾಯಕರಿಗೆ ಶಾಕ್ ನೀಡಿದ್ರು. ಈಗ ನೇರವಾಗಿ ಅಖಾಡಕ್ಕಿಳಿತಾರೋ ಬಿಜೆಪಿ ರಾಷ್ಟ್ರಾಧ್ಯಕ್ಷ ಅಮಿತ್ ಶಾ ಸಿಎಂ ಸಿದ್ದರಾಮಯ್ಯ ಅವರ ರಾಜಕೀಯ ಬತ್ತಳಿಕೆಗೆ ಕೈ ಹಾಕಲು ಮುಂದಾಗ್ತಾ ಇದ್ದಾರೆ. ಬಿಜೆಪಿ ರಾಷ್ಟ್ರಾಧ್ಯಕ್ಷ ಅಮಿತ್ ಶಾ ರಾಜ್ಯಕ್ಕೆ ಆಗಮಿಸುವ ಪ್ಲಾನ್ ರೆಡಿ ಆಗ್ತಾ ಇದ್ದಂತೆ ಕಮಲಪಾಳ್ಯದಲ್ಲಿ 2018ರ ಚುನಾವಣಾ ರಣತಂತ್ರ ತೆರೆಮರೆಯಲ್ಲಿ ಸಿದ್ಧವಾಗತೊಡಗಿದೆ. ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವೀರಶೈವ ಲಿಂಗಾಯತ ಮತಗಳನ್ನ ವಿಭಜಿಸಿ ಬಿಜೆಪಿಯ ಮತ ಬ್ಯಾಂಕ್ ಅನ್ನೇ ಛಿದ್ರ ಮಾಡೋಕೆ ಮುಂದಾಗ್ತಾ ಇದ್ದಂತೆ ಬಿಜೆಪಿ ಈಗ ಸಿದ್ದರಾಮಯ್ಯನವರ ಬತ್ತಳಿಕೆಗೆ ಕೈ ಹಾಕೋಕೆ ಮುಂದಾಗಿದೆ. ಆಗಸ್ಟ್ 12ರಿಂದ 14ರವರೆಗೆ ರಾಜ್ಯದಲ್ಲೇ ಠಿಕಾಣಿ ಹೂಡಲಿರುವ ಅಮಿತ್ ಶಾ ತಮ್ಮ ವಾರ್ ಬೋರ್ಡ್ನಲ್ಲಿ ಹಿಂದುಳಿದ ವರ್ಗಗಳನ್ನೇ ಗುರಿಯಾಗಿರಿಸಿಕೊಂಡು ಪ್ರತ್ಯೇಕ ಸ್ಕೆಚ್ ರೂಪಿಸಿದ್ದು, ಅದಕ್ಕಾಗಿಯೇ ಹಿಂದುಳಿದ ಮತ್ತು ದಲಿತ ನಾಯಕರ ಜೊತೆ ಸಭೆ ಮಾಡ್ತಾ ಇದ್ದಾರೆ. ಅವರ ಟೂರ್ ಪ್ಲಾನ್ ಅನ್ನ ಒಮ್ಮೆ ನೋಡಿದ್ರೆ ಇದರ ಒಳಮರ್ಮ ಗೊತ್ತಾಗುತ್ತೆ. ಅಮಿತ್ ಶಾ ರಾಜ್ಯ ಪ್ರವಾಸದ ಮೊದಲ ದಿನವೇ ಅಂದ್ರೆ ಆಗಸ್ಟ್ 12ರ ಮಧ್ಯಾಹ್ನ 12:15ಕ್ಕೆ ರಾಜ್ಯ ಕೋರ್ ಕಮಿಟಿ ಸಭೆ ನಡೆಸಲಿದ್ದು, ಇದರಲ್ಲಿ ಹಿಂದುಳಿದ ವರ್ಗಕ್ಕೆ ನೀಡಿರೋ ಪ್ರಾತಿನಿಧ್ಯದ ಬಗ್ಗೆ ಸುದೀರ್ಘ ಚರ್ಚೆ ನಡೆಸಲಿದ್ದಾರೆ. ಅದಾದ ಬಳಿಕ ಅದೇ ದಿನ ಮಧ್ಯಾಹ್ನ 2:30ಕ್ಕೆ ನಡೆಯಲಿರೋ ರಾಜ್ಯ ಪದಾಧಿಕಾರಿಗಳ ಸಭೆಯಲ್ಲೂ ಕೂಡ ಅಹಿಂದ ವರ್ಗಕ್ಕೆ ನೀಡಿರೋ ಸ್ಥಾನಮಾನ ಮುಖಂಡರ ವಿವರವನ್ನ ಅಮಿತ್ ಶಾ ಪಡೆಯಲಿದ್ದಾರೆ ಅಂತ ಹೇಳಲಾಗಿದೆ. ಇನ್ನು ಆಗಸ್ಟ್ 13ರಂದು ಜಿಲ್ಲಾ ನಾಯಕರನ್ನ ಒಳಗೊಂಡ ನಿರ್ಮಾಣ ಸಮಿತಿ ಸಭೆ ಮಧ್ಯಾಹ್ನ 4:30ಕ್ಕೆ ನಡೆಯಲಿದ್ದು, ಜಿಲ್ಲಾ ಮಟ್ಟದಲ್ಲಿ ಅಹಿಂದ ವರ್ಗವನ್ನ ರೀಚ್ ಆಗೋ ಬಗ್ಗೆ ಸೂಚನೆ ನೀಡಲಿದ್ದಾರೆ. ಅಲ್ಲದೆ ಆಗಸ್ಟ್ 14ರ ಮಧ್ಯಾಹ್ನ 5:30ಕ್ಕೆ ನೇರವಾಗಿ ಪರಿಶಿಷ್ಟ ಪಂಗಡದ ನಾಯಕರ ಜೊತೆ ಮತ್ತು ಸಂಜೆ 6:30ಕ್ಕೆ ಅಹಿಂದ ನಾಯಕರ ಜೊತೆ ಅಮಿತ್ ಶಾ ಮಾತುಕತೆ ನಡೆಸಲಿದ್ದಾರೆ. ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಪ್ಲಾನ್ ಇಷ್ಟಕ್ಕೆ ಎಂಡ್ ಆಗೋಲ್ಲ. ಬೇರೆ ಪಕ್ಷದ ಹಿಂದುಳಿದ ನಾಯಕರು, ಅದರಲ್ಲೂ ಸಿಎಂ ಸಿದ್ದರಾಮಯ್ಯನವರ ರಾಜಕೀಯ ಪಟ್ಟುಗಳು ಪಕ್ಕಾ ಗೊತ್ತಿರೋ ನಾಯಕರನ್ನೇ ಟಾರ್ಗೆಟ್ ಮಾಡೋದಕ್ಕೆ ಬಿಜೆಪಿ ರಾಜ್ಯ ನಾಯಕರಿಗೆ ಸಿಗ್ನಲ್ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ. ಇದೆಲ್ಲವನ್ನ ಗಮನಿಸಿಯೇ ಬಿಜೆಪಿ ರಾಷ್ಟ್ರಾಧ್ಯಕ್ಷ ಅಮಿತ್ ಶಾ ಅವರ ಟೂರ್ ಪ್ಲಾನ್ ರೆಡಿಯಾಗಿದೆ. ಇತ್ತೀಚೆಗೆ ನಮ್ಮ ಪಕ್ಷಕ್ಕೆ ಅನೇಕ ಪ್ರಮುಖರು ಬಂದು ಸೇರ್ಕೊಂಡಿದ್ದಾರೆ. ಕಳೆದ 3-4 ತಿಂಗಳಲ್ಲಿ ಅನೇಕ ಪ್ರಮುಖರು ಅನೇಕ ಕ್ಷೇತ್ರಗಳನ್ನ ಕೆಲಸ ಮಾಡಿರೋರು ಬಂದು ನಮ್ಮ ಪಕ್ಷಕ್ಕೆ ಸೇರಿದ್ದಾರೆ. ಅವರ ಜೊತೆ ರಾಷ್ಟ್ರೀಯ ಅಧ್ಯಕ್ಷರ ಒಂದು ಸಭೆ, ಒಂದು ಸಮಾಲೋಚನೆ, ಒಂದು ಕಾರ್ಯಕ್ರಮ ನಾವು ಏರ್ಪಡಿಸಿದ್ದೀವಿ. ಇದಾದ ನಂತರ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳ ಯಾರು ಪ್ರಮುಖ ನಾಯಕರಿದ್ದಾರೆ ಆ ಎಲ್ಲ ಲೀಡರ್ಸ್ ಜೊತೆ, ಆ ನಾಯಕರ ಜೊತೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಒಂದು ಮಾತುಕತೆ ನಡೆಸ್ತಾರೆ, ಒಂದು ಸಂವಾದವನ್ನು ನಡೆಸ್ತಾರೆ. ಇದಾದ ನಂತರ ನಮ್ಮ ರಾಜ್ಯದ ಹಿಂದುಳಿದ ವರ್ಗಗಳ ಓಬಿಸಿ ಅಂತ ನಾವೇನು ಕರಿತೀವಿ, ಆ ಸಮುದಾಯಗಳ ಪ್ರಮುಖರ ಜೊತೆ, ಆ ಸಮುದಾಯಗಳ ನಾಯಕರ ಜೊತೆ ಒಂದು ಸಭೆಯಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಭಾಗವಹಿಸ್ತಾ ಇದ್ದಾರೆ. ಸೊ ಈ ರೀತಿ ಬಂದ ಗಳಿಗೆಯಿಂದ
ಒಂದು ಕ್ಷಣನೂ ಕೂಡ ಬಿಡುವಿಲ್ಲದೆ ಬೇರೆ ಬೇರೆ ರೀತಿ ಕಾರ್ಯಕ್ರಮವನ್ನು, ಬೇರೆ ಬೇರೆ ರೀತಿ ಸಭೆಯನ್ನು, ಬೇರೆ ಬೇರೆ ರೀತಿ ಸಂವಾದವನ್ನು, ಇಂಟ್ರ್ಯಾಕ್ಷನನ್ನು ಹಮ್ಮಿಕೊಂಡಿದ್ದೀವಿ. ಇದರ ಪೂರ್ತಿ ಇನ್ನಷ್ಟು ವಿವರಗಳನ್ನ ನಾವು ಎಷ್ಟು ಗಂಟೆಗೆ ಏರ್ಪೋರ್ಟ್ ಹತ್ತಿರ ಕಾರ್ಯಕ್ರಮಕ್ಕೆ ಪತ್ರಕರ್ತರನ್ನು ನಾವು ಕರ್ಕೊಂಡು ಹೋಗ್ತೀವಿ, ಪತ್ರಿಕಾಗೋಷ್ಠಿ ಎಷ್ಟು ಗಂಟೆಗೆ ಯಾವ ಜಾಗದಲ್ಲಿ, ಅದನ್ನೆಲ್ಲನೂ ಕೂಡ ವಿವರಗಳನ್ನ ತಮಗೆ ಪ್ರತ್ಯೇಕವಾಗಿ ನಾವು ನೀಡ್ತೀವಿ. ಒಟ್ಟಾರೆ ಈ 3 ದಿವಸದ ಕಾರ್ಯಕ್ರಮ BJPಯ ಜಿಲ್ಲಾ ಮಟ್ಟದಿಂದ ತಾಲೂಕು ಮಟ್ಟದಿಂದ ಎಲ್ಲ ವಿಭಾಗಗಳಲ್ಲಿ ಕೆಲಸ ಮಾಡ್ತಾ ಇರುವ ಶಾಸಕರ, ಹೀಗೆ ನಮ್ಮ ಪಕ್ಷದಲ್ಲಿ ಸರ್ವಸ್ಪರ್ಶಿ ಸರ್ವವ್ಯಾಪಿ ಕಾರ್ಯಕ್ರಮವನ್ನು ಈ 3 ದಿವಸನೂ ಕೂಡ ಹಮ್ಮಿಕೊಂಡಿದ್ದೀವಿ. ಈ ಎಲ್ಲ ಕಾರ್ಯಕ್ರಮಕ್ಕೆ ತಾವು ಸಹಕರಿಸಬೇಕು, ತಮ್ಮ ಸಹಕಾರ ನೀಡಬೇಕು ಅಂತ ನಾನು ಮನವಿ ಮಾಡಿಕೊಳ್ತೇನೆ. ಇಲ್ಲ, ಒಂದೇ ಒಂದು ಪ್ರೆಸ್ ಕಾನ್ಫರೆನ್ಸು ಆನ್ ದ 3rd ಡೇ. ಬೇರೆ ಬೇರೆ ಸಭೆಗಳು ಬೇರೆ ಬೇರೆ ಕಡೆ ನಾವು ಮಾಡ್ತಾ ಇದ್ದೀವಿ, ನಾಟ್ ಇನ್ ಒನ್ ಪರ್ಟಿಕ್ಯುಲರ್ ವೆನ್ಯೂ. ಇದೆಲ್ಲಕ್ಕಿಂತ ಮಾಸ್ಟರ್ ಸ್ಟ್ರೋಕ್ ಅಂದ್ರೆ ಅಮಿತ್ ಶಾ ರಾಜ್ಯ ಪ್ರವಾಸದ ವೇಳೆ ಆದಿಚುಂಚನಗಿರಿ ಮಠಾಧಿಪತಿ ನಿರ್ಮಲಾನಂದನಾಥ ಸ್ವಾಮೀಜಿ ಅವರನ್ನೇ ಭೇಟಿಯಾಗ್ತಾ ಇರೋದ್ರ ಹಿಂದೆ ರಾಜಕೀಯ ಲೆಕ್ಕಾಚಾರ ಇದೆ. ಈ ಮೂಲಕ ಉತ್ತರ ಪ್ರದೇಶದ ಚುನಾವಣಾ ತಂತ್ರದಂತೆ ಮುಂದಿನ ದಿನಗಳಲ್ಲಿ ಹಿಂದುಳಿದ ಸಮಾಜದ ಮಠಾಧಿಪತಿಗಳನ್ನ ಭೇಟಿಯಾಗಿ ಮಾತುಕತೆ ನಡೆಸೋದಕ್ಕೆ ಸಿದ್ಧ ಎಂಬ ಸಂದೇಶವನ್ನ ಕಳುಹಿಸೋಕೆ ಬಿಜೆಪಿ ಮುಂದಾಗಿದೆ. ಕಮಲಪಾಳ್ಯದ ಈ ತಂತ್ರ ರಾಜ್ಯ ಕಾಂಗ್ರೆಸ್ ಥಿಂಕ್ ಟ್ಯಾಂಕ್ಗೆ ಹೆಚ್ಚು ಕೆಲಸ ನೀಡಿದ್ದು ಪ್ರತಿತಂತ್ರ ಹೆಣೆಯದೆ ಸುಮ್ಮನಿರೋಕೆ ಸಾಧ್ಯವಿಲ್ಲದಂತೆ ಮಾಡಿದೆ. ಇನ್ನು ಇದೆಲ್ಲದರ ಜೊತೆ ಇತ್ತೀಚೆಗೆ ಸಚಿವ ಡಿಕೆ ಶಿವಕುಮಾರ್ ಅವರ ಮನೆ ಮತ್ತು ಕಚೇರಿ ಮೇಲೆ ನಡೆದ ಐಟಿ ದಾಳಿಯ ಭೂತವನ್ನೇ ಇನ್ನಿತರ ಕಾಂಗ್ರೆಸ್ ಮುಖಂಡರಿಗೆ ತೋರಿಸಿ ತನ್ನತ್ತ ಸೆಳೆಯೋಕೆ ಬಿಜೆಪಿ ಯತ್ನಿಸಿದ್ರೂ ಅಚ್ಚರಿಯೇನಿಲ್ಲ. ಯಾಕಂದ್ರೆ ಮೋದಿ ಮತ್ತು ಅಮಿತ್ ಶಾ ಪಾಲಿಗೆ ಕರ್ನಾಟಕ ಪ್ರತಿಷ್ಠೆಯ ಪಣವಾಗಿದ್ದು 2018ರಲ್ಲಿ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಸ್ಥಾಪಿಸೋದು ಕೇಸರಿ ನಾಯಕರ ಸಿಂಗಲ್ ಪಾಯಿಂಟ್ ಅಜೆಂಡಾ ಅನ್ನೋದು ಸುಳ್ಳಲ್ಲ. ಮಧುಸೂದನ್, TV9 ಬೆಂಗಳೂರು. ಬಿಜೆಪಿ ಸಾಕಷ್ಟು ದಿನಗಳ ಬಳಿಕ ತುಂಬಾ ಮ್ಯಾಸಿವ್ ಸ್ಕೇಲಲ್ಲಿ ಅಹಿಂದ ವರ್ಗವನ್ನ, ಪ್ರಮುಖವಾಗಿ ಹಿಂದುಳಿದವರನ್ನ ಮತ್ತು ದಲಿತರನ್ನ ಓಲೈಸೋದಕ್ಕೆ ಸಾಕಷ್ಟು ರಾಜಕಾರಣವನ್ನ, ಸಾಕಷ್ಟು ಕಾರ್ಯಕ್ರಮಗಳನ್ನ ಕೂಡ ಮಾಡ್ತಾ ಇದೆ. ಪ್ರಮುಖವಾಗಿ ತನ್ನ ಕಚೇರಿಯಲ್ಲಿ ಅಂಬೇಡ್ಕರ್ ಅವರ ಫೋಟೋವನ್ನ ಇಟ್ಟು ಅದನ್ನ ಪೂಜಿಸೋದಿರ್ಬೋದು. ಜೊತೆಗೆ ಸ್ವತಃ ರಾಜ್ಯಾಧ್ಯಕ್ಷರಾಗಿರುವಂತಹ ಯಡಿಯೂರಪ್ಪನವರೇ ಅಂಬೇಡ್ಕರ್ ಜಯಂತಿ ದಿನವೇ ನಾನು ಪ್ರಮಾಣ ವಚನವನ್ನ ಸ್ವೀಕರಿಸ್ತೇನೆ ಅಂತ ಹೇಳ್ತಾ ಇರುವಂತದ್ದಿರ್ಬೋದು. ಅದ್ರ ಜೊತೆಗೆ ದಲಿತರ ಮನೆಯಲ್ಲಿ ಊಟ ಮಾಡುವಂಥದ್ದಿರ್ಬೋದು. ಇದೆಲ್ಲವನ್ನ ಕೂಡ ನೋಡ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ಅಹಿಂದ ರಾಜಕಾರಣವನ್ನ ಅಥವಾ ಸಿದ್ದರಾಮಯ್ಯ ಅವರ ಭದ್ರಕೋಟೆ ಆಗಿರುವಂತ ಅಹಿಂದ ಮತಗಳನ್ನ ತನ್ನತ್ತ ಸೆಳೆಯೋದಕ್ಕೆ ಬಿಜೆಪಿ ಕೂಡ ಸಾಕಷ್ಟು ತಂತ್ರಗಾರಿಕೆಯನ್ನ ಮಾಡ್ತಾ ಇದೆ. ಹೀಗಾಗಿ ಎಲ್ಲೋ ಒಂದ್ ಕಡೆ ಅಹಿಂದವನ್ನ ಓಲೈಸೋದಕ್ಕೆ ಬಿಜೆಪಿ ಸಾಕಷ್ಟು ಕಾರ್ಯಕ್ರಮಗಳನ್ನ ರೂಪಿಸಿದೆ ಅನ್ನೋ ಪ್ರಶ್ನೆ ಕೂಡ ಈಗಾಗಲೇ ಹೇಳುತ್ತೆ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಸ್ಟುಡಿಯೋದಲ್ಲಿ ಅತಿಥಿಗಳು ಕೂಡ ಆಗಮಿಸಿದ್ದಾರೆ. ಮೊದಲನೇದಾಗಿ ಡಾಕ್ಟರ್ ತೇಜಸ್ವಿನಿ ಗೌಡ, ಬಿಜೆಪಿ ವಕ್ತಾರೆ, ಅವರು ಕೂಡ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಇನ್ನು ಮುಖ್ಯ ಸಚೇತಕ, ವಿಧಾನಿ ಪರಿಷತ್ ಹಾಗೂ ಕಾಂಗ್ರೆಸ್ ಮುಖಂಡರಾಗಿರುವಂತಹ ಐವಾನ್ ಡಿಸೋಜಾ ಅವರು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಹಾಗೆ JDS ವಕ್ತಾರಾಗಿರುವಂತಹ ಶ್ರೀಕಂಠೇಗೌಡ ಮೈಸೂರು ಸ್ಟುಡಿಯೋದಿಂದ ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಇನ್ನು ರಾಜಕೀಯ ವಿಶ್ಲೇಷಕರಾಗಿರುವಂತಹ ಪ್ರೊಫೆಸರ್ ಹರೀಶ್ ರಾಮಸ್ವಾಮಿ ಅವರು ಧಾರವಾಡದಿಂದ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಲ್ಲರ ಬಗ್ಗೆ ಮಾತಾಡೋಣ. ಮೊದಲನೇದಾಗಿ ತೇಜಸ್ವಿನಿ ಅವರು, ಎಲ್ಲ ಒಂದ್ ಕಡೆ ನೋಡ್ತಾ ಇದ್ರೆ ಲಿಂಗಾಯತ ಅಸ್ತ್ರ ಏನಿದೆ ನಿಮ್ಮ ಮೇಲೆ, CM ಸಿದ್ದರಾಮಯ್ಯನವರು ಬಿಟ್ಟಿರುವಂತಹ ಲಿಂಗಾಯತ ಅಸ್ತ್ರ ಕೆಲವೊಂದ್ ಕಡೆ ಬಿಜೆಪಿ ನಾಯಕರು ತಬ್ಬಿಬ್ಬಾಗಿದ್ದಾರೆ. ಈಗ ಇದ್ದಕ್ಕಿದ್ದಂಗೆ ಅಹಿಂದ ಕಡೆಗೆ ಶಿಫ್ಟ್ ಆಗ್ತಾ ಇರುವಂತಹ ರೀತಿ ನೋಡ್ತಾ ಇದ್ರೆ ಸಿದ್ದರಾಮಯ್ಯ ಅವರನ್ನ ಡಿಸ್ಟರ್ಬ್ ಮಾಡಬೇಕು ಅನ್ನೋ 1 ಪಾಯಿಂಟ್ ಅಜೆಂಡಾ ಇದೆಯಾ ಅಂತ? ನಾಟ್ ಅಟ್ ಆಲ್. ನೀವೇನ್ ಹೇಳಿದ್ರಿ, ಲಿಂಗಾಯತರ ಒಂದು ಮತ ಬ್ಯಾಂಕಿಗೆ ಲಗ್ಗೆ ಹಾಕಿದ್ದಾರೆ ಅಂತಾಗ್ಲಿ, ಅಥವಾ ಅಹಿಂದ ಕಡೆ ಸಿದ್ದರಾಮಯ್ಯನವರ ಒಂದು ಭದ್ರಕೋಟೆ ಅಹಿಂದ ಅಂತಕ್ಕಂಥದ್ದಾಗ್ಲಿ, ನಾವು ಬಿಜೆಪಿ ಅವರು ಇದನ್ನ ಒಪ್ಪೋದಿಲ್ಲ. ನಮ್ದು ಈಗಾಗಲೇ ನಮ್ಮ ಸುರೇಶ್ ಕುಮಾರ್ ಅವರು, ನಮ್ಮ ಹಿರಿಯ ನಾಯಕರು ಹೇಳಿದ್ರು, ಬಿಜೆಪಿ ಸರ್ವಸ್ಪರ್ಶಿ ಸರ್ವವ್ಯಾಪಿ. ಸರ್ವಸ್ಪರ್ಶಿ ಅಂತ ಹೇಳೋದ್ರಲ್ಲಿ ಸಮಾಜದ ಎಲ್ಲ ಸಮಾಜಗಳ ಏಳಿಗೆ ಕೂಡ ನಾವು ಮಾಡಬೇಕಾಗತ್ತೆ. ಭಾರತ 70 ವರ್ಷದಲ್ಲಿ ಇವತ್ತಿಗೂ ಅಸಮಾನ ಬೆಳವಣಿಗೆ ಆಗಿದೆ. ಮತ್ತೆ
ಎಲ್ಲ ಸಮಾಜಗಳಿಗೂ ರಾಜಕೀಯ ಪ್ರಾತಿನಿಧ್ಯ ಸಿಕ್ಕಿಲ್ಲ. ಬಟ್ ಈಗ ಎಲ್ಲವೂ ಆಗಿದೆ. ಬಿಜೆಪಿಗೆ ಈಗ ಇತ್ತೀಚೆಗೆ ಅದನ್ನ ಜ್ಞಾನೋದಯ ಆಗಿರೋದು ಯಾಕೆ ಅಂತ, ಯಾಕಂದ್ರೆ ನಿಮ್ಮ ನಾಯಕರು ಒಂದ್ ಕಡೆ ಹೇಳ್ತಾರೆ ಯಾವತ್ತೂ ಕೂಡ ಬಿಜೆಪಿ ಕಚೇರಿಯಲ್ಲಿ ಅಂಬೇಡ್ಕರ್ ಅವರ ಫೋಟೋ ಯಾವತ್ತೂ ಕೂಡ ಇಟ್ಟಿದ್ದಂತ ಉದಾಹರಣೆಗಳಿಲ್ಲ, ತೀರಾ ಕಡಿಮೆ. ಅಂಬೇಡ್ಕರ್ ಜಯಂತಿ ಆಚರಣೆ ಇರ್ಬೋದು ಅಥವಾ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ನಿಮ್ಮ ಕಾರ್ಯಕ್ರಮದಲ್ಲಿ ಇರುವಂತದ್ದು, ಸ್ವತಃ ರಾಜ್ಯಾಧ್ಯಕ್ಷ ಯಡಿಯೂರಪ್ಪನವರು ಹೇಳ್ತಾರೆ ನಾನು ಅಂಬೇಡ್ಕರ್ ಜಯಂತಿ ದಿನ ಪ್ರಮಾಣ ವಚನ ಸ್ವೀಕಾರ. ಈ ಒಂದು ಮಾತಿತ್ತಲ್ಲ 5 ವರ್ಷದಿಂದ ಅಥವಾ 10 ವರ್ಷದಿಂದ ಯಡಿಯೂರಪ್ಪಾಜಿ ಅವರು ಯಾವತ್ತೂ ಕೂಡ ಅವರ ಮೂಲತಃ ಏನು ಒಂದು ವೀರಶೈವ ಲಿಂಗಾಯತ ಒಂದು ಸಮಾಜಕ್ಕೆ ಸೇರಿದ್ದಾರೆ. ಅವರ ಇತಿಹಾಸನೇ, ಅವರ ಒಂದು ಸಾಂಸ್ಕೃತಿಕ ಒಂದು ಸಾಮಾಜಿಕ ಇತಿಹಾಸನೇ ಒಂದು ಕ್ರಾಂತಿ, ಕಲ್ಯಾಣ ಕ್ರಾಂತಿ. ಯಾವ ಬಸವಣ್ಣನವರು ಸಣ್ಣ ಸಣ್ಣ ದುರ್ಬಲ ವರ್ಗಗಳನ್ನ ಅವತ್ತಿನ ಕಾಲಕ್ಕೆ ಮೇಲುವರ್ಗ ಅನ್ನಿಸ್ಕೊಂಡಿದ್ದಂತ ಒಂದು ಲಿಂಗಾಯತ ಸಮಾಜಕ್ಕೆ ಪರಿವರ್ತನೆ ಮಾಡಿದಂತ ಒಂದು ಕ್ರಾಂತಿ ಇದೆಯಲ್ಲ, ಅಂತ ಸಮಾಜಕ್ಕೆ ಸೇರಿದಂತ ಅವರು ಸನ್ಮಾನ್ಯ ಯಡಿಯೂರಪ್ಪನವರು. ಮತ್ತು ಅವರು ತಮ್ಮ ಜೀವನದುದ್ದಕ್ಕೂ, ರಾಜಕೀಯ ಜೀವನದುದ್ದಕ್ಕೂ ಅವರಿಗೆ ಅವಕಾಶ ಸಿಕ್ಕಾಗ ಅನ್ಯ ಸಮಾಜಗಳಿಗೆ, ದುರ್ಬಲ ವರ್ಗಗಳಿಗೆ ಹೆಚ್ಚಿನ ರೀತಿಯಲ್ಲಿ ರಾಜಕೀಯ ಪ್ರಾತಿನಿಧ್ಯವನ್ನ ಕೊಟ್ಟು ತೋರಿಸಿದ್ದಾರೆ. ಹಾಗಾಗಿ ನಮ್ಗೆ ಸಿಕ್ಕಿದ್ದೇ ಅವಕಾಶ ಕಡಿಮೆ. ಅವರು ಜೀವನ ಪೂರ್ತಿ ಒಂದು ವಿರೋಧ ಪಕ್ಷದಲ್ಲಿ ಹೋರಾಟ ಮಾಡ್ಕೊಂಡು ಬಂದಂತವರು, ಅವರಿಗೆ ಸಿಕ್ಕಿದ ಒಂದು ಮುಖ್ಯಮಂತ್ರಿ ಅವಧಿಯಲ್ಲಿ ಮತ್ತು ಅವರು ನೇಮಿಸಿದಂತ ಇನ್ನಿತರೆ ಏನು ಮುಖ್ಯಮಂತ್ರಿಗಳ ಅವಧಿಯಲ್ಲಿ ಬಿಜೆಪಿಯ ಸರ್ಕಾರದಲ್ಲಿ ಭಾರತೀಯ ಜನತಾ ಪಾರ್ಟಿ ಪ್ರಾಮಾಣಿಕವಾಗಿ ಎಲ್ಲರಿಗೂ ಸಮಾನ ಅವಕಾಶ ಕಲ್ಪಿಸುವಂತ ಒಂದು ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಿದೆ. ಓಕೆ, ನಿಮ್ ಜೊತೆ ಮಾತಾಡ್ತೀನಿ. ಮುಂದಿನ ಹಂತದಲ್ಲಿ ಐವಾನ್ ಡಿಸೋಜಾ ಅವರು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ವಿಚಾರಗಳನ್ನ ಚರ್ಚೆ ಮಾಡೋಣ. ಅದಕ್ಕೂ ಮೊದಲು ಚಿಕ್ಕದೊಂದು ಬ್ರೇಕ್. OBC ಕೋಟಿಗೆ ಲಗ್ಗೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗ ಐವಾನ್ ಡಿಸೋಜಾ ಅವರು ಕೂಡ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಎಲ್ಲ ಒಂದ್ ಕಡೆಗೆ ಐವಾನ್ ಡಿಸೋಜಾ ಅವರೇ, ಈಗ ಮಾತಾಡ್ತಾ ಇದ್ವಿ, ಅಹಿಂದ ಮತ ಬ್ಯಾಂಕ್ಗೆ ಎಲ್ಲೊಂದ್ ಕಡೆ ಬಿಜೆಪಿ ಲಗ್ಗೆ ಹಾಕ್ತಾ ಇರೋದು ಕಾಂಗ್ರೆಸ್ಗೆ ವರಿ ತರುವಂತಹ ವಿಚಾರನ. ಯಾಕಂದ್ರೆ ನೀವು ಹೇಳಿದ್ರಿ ಲಿಂಗಾಯತ ನಾವೇನೋ ರಾಜಕೀಯ ಮಾಡಿಲ್ಲ ಅಂತ ಹೇಳಿದ್ರಿ, ಬಟ್ ಜನಗಳಿಗೆ ಗೊತ್ತು, ನಿಮ್ಮ ಪಕ್ಷದವರಿಗೂ ಕೂಡ ಗೊತ್ತು ಲಿಂಗಾಯತ ವಿಚಾರದಲ್ಲಿ ಯಾವ ರೀತಿಯಂತ ರಾಜಕೀಯ ಪ್ರವೇಶ ಆಯ್ತು ಅಂತ. ಈಗ ಅಹಿಂದ ವರ್ಗಕ್ಕೆ ಎಲ್ಲೋ ಒಂದ್ ಕಡೆ ಬಿಜೆಪಿ ಟ್ರಬಲ್ ಮಾಡ್ಬೋದು ಅನ್ಸುತ್ತಾ ನಿಮ್ಗೆ? ನನಗೆ ಅನಿಸ್ತದೆ ಅವರು ಅಹಿಂದವನ್ನು ಬಿಟ್ಟೇ ಬಿಟ್ಟಿದ್ದಾರೆ. ಅಹಿಂದ ಅಂತ ಹೇಳಿದ್ರು ಬಿಜೆಪಿಯಲ್ಲಿ ತಮ್ಗೆ ಇತ್ತೀಚೆಗೆ ಈಶ್ವರಪ್ಪನವರು ಒಂದು ರಾಯಣ್ಣ ಬ್ರಿಗೇಡನ್ನು ಕಟ್ಟಿದ್ರು. ಆ ಶಬ್ದವನ್ನೇ ಬಿಟ್ಟುಬಿಟ್ರು. ಅಲ್ಪಸಂಖ್ಯಾತರು ಬಿಟ್ಟೇ ಬಿಟ್ಟರು. ಅಲ್ಪಸಂಖ್ಯಾತರು ಬಿಟ್ಟು 17% ಜನ ಇರ್ತಕ್ಕಂಥ ಈ ರಾಜ್ಯದಲ್ಲಿ ಅವರನ್ನು ಬಿಟ್ಟು ಅವರು ಇಂದ ಅಂತೇಳಿ ಏನು OBC ಅಂದರೆ ಏನು, ಅಲ್ಪಸಂಖ್ಯಾತರು ಅಲ್ಪಸಂಖ್ಯಾತ ಅಹಿಂದ ಅಥವಾ OBC ಒಳಗಡೆ ಬರೋದಿಲ್ವಾ? ಇವತ್ತು ನಮ್ಮ ಮುಂದೆ ಇರುವಂಥ ಸಮಸ್ಯೆ ಏನು ಅಂದರೆ BJP ಅವರಿಗೆ ಇವತ್ತು ಎಲ್ಲೇ ಒಂದು ಕಡೆ ನೆಲೆ ಕಳೆದುಕೊಳ್ಳುವಂಥ ನಾವು ಕಾಣ್ತೀವಿ. BJP ಅವರಿಗೆ ಇವತ್ತು ಯಾವ ವರ್ಗದವರು ಇಲ್ಲ. ಅವರು ಅಪೀಸ್ಮೆಂಟ್ ಪಾಲಿಟಿಕ್ಸ್ ಅನ್ನು ಬಹಳ ಮಾಡ್ಕೊಂಡು ಬಂದಿದ್ರು. ಈಗ ನಿಮ್ಮಲ್ಲಿರುವಂತಹ, ಈಗ ಕಾಂಗ್ರೆಸ್ ಮೇಲಿರುವಂತಹ ಆರೋಪ ಅದೇ ಅಷ್ಟೇ. ಈಗ OBC ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡೋಣ. ಈಗ ಅಹಿಂದ ವರ್ಗದವ್ರಿಗೆ ಮಾತಾಡೋಣ. ಅಹಿಂದ ವರ್ಗದಲ್ಲಿ ಎಲ್ಲೋ ಒಂದ್ ಕಡೆ ಅಪೀಸ್ಮೆಂಟ್ ಪಾಲಿಟಿಕ್ಸ್ ಅನ್ನ ಕಾಂಗ್ರೆಸ್ ಮಾಡ್ತಾ ಬಂತು, ಕೇವಲ ಮೂಗುವರಿಸುವಂತ ಸ್ಕೀಮ್ಗಳನ್ನ. ಈಗ ಫ್ರೀ ಬೀಸ್ ಅಂತ ಏನ್ ಹೇಳ್ತೀವಿ, ಅನ್ನಭಾಗ್ಯ ಇರ್ಬೋದು, ಅದು ಒಳ್ಳೆ ಕಾರ್ಯಕ್ರಮ. ಆದ್ರೆ ಎಲ್ಲೋ ಒಂದ್ ಕಡೆ ಅಹಿಂದ ವರ್ಗಕ್ಕೆ ಬೇಕಂತ ನಿಜವಾದ ಅಗತ್ಯತೆಯನ್ನು ಪೂರೈಸಿಲ್ಲ. 70 ವರ್ಷದಿಂದ ಕೇವಲ ಮೂಗುವರಿಸುವಂತ ತಂತ್ರ ಮಾಡ್ತಾ ಬಂತು. ಈ ರಾಜ್ಯದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಮೇಲೆ ಸುಮಾರು 1,73,00,000 ಯಾರು ಕಾರ್ಡುದಾರರಿದ್ದರು, ಅವರಲ್ಲಿ 1,40,00,000 ಜನರಿಗೆ BPL ಕಾರ್ಡನ್ನು ಕೊಟ್ಟರು. ಈ ರಾಜ್ಯದ 6.5 ಕೋಟಿ ಜನಸಂಖ್ಯೆಯಲ್ಲಿ 4.5 ಕೋಟಿ ಜನರಿಗೆ ಸರ್ಕಾರದ ಕಾರ್ಯಕ್ರಮ ನೇರವಾಗಿ ಮುಟ್ಟುವಂತಾಯಿತು. ಅದರಲ್ಲಿ OBC ಇಸ್ ದ ಫಸ್ಟ್ ಒನ್ ಹೂ ಹ್ಯಾವ್ ರಿಸೀವ್ಡ್ ದಿ. ಓಕೆ, ಒಂದು 4 ಕಾರ್ಯಕ್ರಮ OBC ಜನಗಳಿಗೆ ರೀಚ್ ಆಗಿದೆ ಅಂತ. ಈಗ ನಾನು ಕೇಳ್ತಾ ಇರುವಂತದ್ದು OBC ಯು ಹ್ಯಾವ್ ಡನ್ ಎ ಸ್ಕೀಮ್. ಪ್ರತಿಯೊಂದು ಸ್ಕೀಮ್ ಮಾಡಿದ ತಕ್ಷಣ ಜಾರಿ ಆಗತ್ತೆ ಅಥವಾ ಜನಗಳಿಗೆ ತಲುಪತ್ತೆ, ಅದರಿಂದ ಎಲ್ಲ ಸಮಸ್ಯೆ ಪರಿಹಾರ ಆಗತ್ತೆ ಅಂತ ಹೇಳಕ್ಕಲ್ಲ. ಒಂದು 4 ಕಾರ್ಯಕ್ರಮ ಹೇಳಿ. OBC ಇದರಿಂದ ಮುಂದೆ ಬಂದಿದ್ದಾರೆ, ಶಾಶ್ವತವಾಗಿ ಸ್ವತಂತ್ರವಾಗಿದ್ದಾರೆ ಸಮಸ್ಯೆಗಳಿಂದ. ಒಂದು 4 ಸ್ಕೀಮ್ ಹೇಳಿ ನೀವು. ಈಗ SC/ST, ಈಗ 4 ಸ್ಕೀಮ್ ಹೇಳಿ. ಈಗ SC/ST ಪ್ರೋಗ್ರಾಮ್ಗಳು ಯಾವುದು? SC/STಯಲ್ಲಿ ಅವರಿಗೆ ಕೊಡಬೇಕಾದಂಥ ಅನುದಾನ, ಅವರಿಗೆ ಬಜೆಟರಿ ಜನಸಂಖ್ಯೆಗೆ ಅನುಗುಣವಾಗಿ 27,500 ಕೋಟಿ ರೂಪಾಯಿಯನ್ನು ಬಜೆಟ್ನಲ್ಲಿ ಮೀಸಲಾಗಿಟ್ಟುಕೊಂಡು ಅವರ ಮೂಲಭೂತ ಸೌಕರ್ಯಗಳಿಗೆ. ಬಟ್ ಇದೇ ಬಿಜೆಪಿ ಬಜೆಟ್ ಅಲ್ಲಿ ಮೀಸಲಿಟ್ಟಂತ ಹಣವನ್ನು 28% ಖರ್ಚಾಗಿಲ್ಲ ಅಂತ ಕಳೆದ ವಿಧಾನಸಭೆಯಲ್ಲಿ ಹೇಳ್ತಲ್ಲ. ಬಜೆಟ್ ಅಲ್ಲಿ ಮೀಸಲಿಟ್ಟರೆ ಆಗಲ್ವಲ್ಲ? ಮೀಸಲಿಟ್ಟು ಖರ್ಚು ಮಾಡಲಿಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಮಾಡಿ ಎಲ್ಲ SC/ST ಕಾಲೋನಿಗಳನ್ನು ಅಭಿವೃದ್ಧಿ ಮಾಡುವುದರ ಜೊತೆಗೆ ಇವತ್ತು ಕ್ಯಾಬಿನೆಟ್ನಲ್ಲಿ ತೀರ್ಮಾನ ತೆಗೆದುಕೊಂಡ್ರು. ಅವರಿಗೆ ಮೀಸಲಾತಿ ಭರ್ತಿಯಲ್ಲಿ ಜಾಬ್ ಅಲ್ಲಿ ಕೊಡಬೇಕು ಅಂತ ಹೇಳುವಂಥದ್ದು, ಜೊತೆಯಲ್ಲಿ ಅವರು ಆರ್ಥಿಕವಾಗಿ ಸಬಲರಾಗಬೇಕು ಅಂತ ಹೇಳುವ ಉದ್ದೇಶದಿಂದ ಅವರಿಗೆ ಕಾಂಟ್ರಾಕ್ಟ್ ಅಲ್ಲಿ ಕೂಡ ಮೀಸಲಾತಿ ಕೊಡಬೇಕು ಅಂತ ಹೇಳೋದನ್ನು ತಂದು ಬಿಜೆಪಿ ಅವರು ಮಾಡಿದ್ರ. ನಿಮ್ಗೊಂದು ಭಯ ಇದೆಯಾ? ಜನಸಂಖ್ಯೆ ಅನುಗುಣ ದುಡ್ಡು ಇಟ್ರ, ಯಾರು ಖರ್ಚು ಮಾಡಲಿಲ್ಲ ಅಂತ ಅಧಿಕಾರಿಗಳಿಗೆ ಪನಿಷ್ಮೆಂಟ್ ಕೊಟ್ರ, ಏನ್ ಮಾಡಿದ್ರು? ಬಿಜೆಪಿ 5 ವರ್ಷ ಅಧಿಕಾರದಲ್ಲಿ ಇತ್ತು. ಅವರಿಗೋಸ್ಕರ ಬಿಜೆಪಿ ಅವರು ಸ್ಪೆಸಿಫೈ ಆಗಿ ಮಾಡಿದಂತ ಯೋಜನೆಗಳನ್ನು ನನ್ನ ಮುಂದೆ ಹೇಳಿ.
ರೈಟ್. ಮಾತಾಡ್ತೀನಿ ಶ್ರೀಕಂಠೇಗೌಡರಿಗೆ, ಮೈಸೂರಿಂದ ಕೂಡ ಜನ ಇದ್ದಾರೆ. ಶ್ರೀಕಂಠೇಗೌಡ್ರೆ, ಒಂದ್ ಕಡೆ ಬಿಜೆಪಿ ಅಹಿಂದ ಮಂತ್ರ ಜಪಿಸ್ತಾ ಇದೆ, ಕಾಂಗ್ರೆಸ್ ಹೇಳ್ತಾ ಇದೆ ಅಹಿಂದ ಯಾವತ್ತೂ ಕೂಡ ನಮ್ಮ ಜೊತೆನೇ ಇರುತ್ತೆ. ಇಲ್ಲಿ JDS ಸ್ಟ್ಯಾಂಡ್ ಏನಂದ್ರೆ JDS ಇದನ್ನು ಯಾವ ರೀತಿ ನೋಡುತ್ತೆ? ಯಾಕಂದ್ರೆ ಬಿಜೆಪಿಯ ಏನು ಅಹಿಂದ ಮಂತ್ರ ಇದೆಯಾ, ಎಲ್ಲೋ ಒಂದ್ ಕಡೆ JDSಗೂ ಎಫೆಕ್ಟ್ ಆಗುತ್ತೆ ಅನ್ಸತ್ತಾ? ಇಲ್ಲ, ಮೊದಲಿಗೆ ಒಂದು ಮಾತು ಪ್ರಮೋದ್ ಅವರೇ ಸ್ಪಷ್ಟ ಮಾಡಲಿಕ್ಕೆ ನಾನು ಇದ್ದೇನೆ. ಇಡೀ ಅಮಿತ್ ಶಾ ಮತ್ತು BJPಯವರಿಗೆ ಉತ್ತರ ಪ್ರದೇಶ ಕರ್ನಾಟಕ ಅಲ್ಲ. ರೈಟ್. ಉತ್ತರ ಪ್ರದೇಶದ ಒಟ್ಟಿಗೆ ನೀವು ಕಾಂಗ್ರೆಸ್ನವರು BJPಯವರು ಕರ್ನಾಟಕವನ್ನು ಭಾವಿಸೋದಾದರೆ ದೊಡ್ಡ ನಿರಾಶೆ ನಿಮಗೆ ಕಾದಿದೆ. ಈ ಹಿಂದೆ BJPಯವರು ಯಡಿಯೂರಪ್ಪನವರ ನೇತೃತ್ವದಲ್ಲಿ ಸದಾನಂದ ಗೌಡರು ಮತ್ತು ಆ 3 ಜನ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಆಡಳಿತವನ್ನು ಈ ರಾಜ್ಯದ ಜನ ಕಂಡಿದ್ದಾರೆ. ಕಳೆದ 4 ವರ್ಷಗಳಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಆಡಳಿತವನ್ನು ಈ ಜನ ನೋಡಿದ್ದಾರೆ. ಹಾಗಾಗಿ ಬಡಪಟ್ಟಿಗೆ ಖಾಲಿ ಮಾತಿಗೆ ಏನಾದರೂ ಜನ ನಿಮಗೆ ಪರ ನಿಲ್ತಾರೆ ಅನ್ನೋಂಥ ಭ್ರಮೆ ನಿಮ್ಗಿದ್ರೆ ಅದನ್ನ ಇವತ್ತಿಗೆ ಬಿಟ್ಬಿಡಿ ಅಂತ ಹೇಳಿ ನಾನು ಸ್ಪಷ್ಟವಾಗಿ ಹೇಳ್ಬೇಕಾಗಿದೆ. ಅಲ್ಲ ಶ್ರೀಕಂಠೇಗೌಡ್ರೆ, ಮತ್ತೆ ಶ್ರೀಕಂಠೇಗೌಡ್ರೆ ಪ್ರಮುಖವಾದ ಪ್ರಶ್ನೆ ಸ್ಥಳೀಯ ಸಮಸ್ಯೆ ಶ್ರೀಕಂಠೇಗೌಡ್ರೆ, ಈಗ ಇರುವಂತದ್ದು ಅಮಿತ್ ಶಾ ಕರ್ನಾಟಕ ಉತ್ತರ ಪ್ರದೇಶ ಅಲ್ಲ ಅನ್ನೋ ಒಂದು ಪ್ರಶ್ನೆಯನ್ನ ಅಥವಾ ಒಂದು ವಿಚಾರವನ್ನ ಅರ್ಥ ಮಾಡ್ಕೊಳ್ತಾ ಇರುವಷ್ಟು ದಡ್ರು ಅಂತ ಭಾವಿಸ್ತೀರಾ ನೀವು? ಅಲ್ಲಲ್ಲ, ಕರ್ನಾಟಕದ ಜನ ಇದಾರಲ್ಲ, ಮತದಾರರಿದ್ದಾರಲ್ಲ, ಬಹಳ ಪ್ರಬುದ್ಧರಿದ್ದಾರೆ, ಬುದ್ಧಿಜೀವಿಗಳಿದ್ದಾರೆ, ರಾಜಕೀಯ ಜಾಣವೆ ಚೆನ್ನಾಗಿದೆ. ಜೊತೆಗೆ ಈ ಹಿಂದೆ ಜನತಾ ಪಕ್ಷ, ಜನತಾ ಪರಿವಾರ, ಜನತಾದಳ ಆಡಳಿತ ಮಾಡಿದಾಗೆಲ್ಲ ಹಿಂದುಳಿದ ವರ್ಗದವರಿಗೆ ಸ್ಥಳೀಯ ಸಂಸ್ಥೆಗಳ ಗ್ರಾಮ ಪಂಚಾಯತಿ ಇರಲಿ, ತಾಲೂಕ್ ಪಂಚಾಯತಿ ಇರಲಿ, ಜಿಲ್ಲಾ ಪಂಚಾಯತಿ ಇರಲಿ, ಪುರಸಭೆಗಳಿರಲಿ, ನಗರಸಭೆಗಳಿರಲಿ, ಅವರಿಗೆ ಸ್ಥಾನಮಾನಗಳನ್ನು ಮಹಿಳೆಯರು ಸೇರಿದಾಗ ಕೊಟ್ಟಿದ್ದು ನಾವೇ. ಕಾಂಗ್ರೆಸ್ಸು ಕೊಟ್ಟಿಲ್ಲ, BJPನೂ ಕೊಟ್ಟಿದ್ದಿಲ್ಲ. ಅದನ್ನು ಯಾವತ್ತಿಗೂ ಅವರು ಮರೆಯಲ್ಲ. ರಾಜಕೀಯ ಅಧಿಕಾರ ಸ್ಥಾನಮಾನವನ್ನು ಸ್ಥಳೀಯ ಎಲ್ಲ 4 ಹಂತಗಳಲ್ಲಿ ಕೊಟ್ಟಾಗ ಅವರು ಎಲ್ಲ ದಿಶೆಯಲ್ಲಿ ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಮುಂದೆ ಬರಲಿಕ್ಕೆ ಸಾಧ್ಯವಾದಂಥದ್ದು ಒಂದು ದೊಡ್ಡ ಕ್ರಾಂತಿಕಾರಕ ಬೆಳವಣಿಗೆ ಅನ್ನೋಂಥದ್ದನ್ನ ನಾನು ಹೇಳಲೇಬೇಕಾಗಿದೆ. ಅದು ಜಿಲ್ಲಾ ಪಂಚಾಯತಿ, ಜಿಲ್ಲಾ ಪರಿಷತ್ತಿಂದ ಹಿಡಿದು ಮಂಡಲ ಪಂಚಾಯತಿಯಿಂದ ಹಿಡಿದು ಇಲ್ಲಿಯವರೆಗೆ ಬಹುಶಃ ಎಲ್ಲ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ಕೊಟ್ಟಂಥದ್ದು ಜನತಾದಳ ಮತ್ತು ಜನತಾ ಪರಿವಾರ ಅನ್ನುವಂಥದ್ದು ಈ ರಾಜ್ಯದ ಜನರಿಗೆ ಅತ್ಯಂತ ಸ್ಪಷ್ಟವಾಗಿ ಗೊತ್ತಿದೆ. ಹಾಗಾಗಿ ನಾನು ಒಂದು ಮಾತು ಹೇಳ್ತೇನೆ. ಹಿಂದೆ ರಾಜೀವ್ ಗಾಂಧಿಯವರು ತೀರ್ಕೊಂಡ್ರು, ಇಡೀ ದೇಶ ಕಾಂಗ್ರೆಸ್ ಪರ ನಿಲ್ತು. ಅವತ್ತು ಲೋಕಸಭಾ ಚುನಾವಣೆಯಲ್ಲೂ ಕಾಂಗ್ರೆಸ್ ಬಂತು. 6 ತಿಂಗಳಿಗೆ ಚುನಾವಣೆ ವಿಧಾನಸಭೆಗೆ ನಡೀತು. ಇಡೀ ರಾಜ್ಯದ ಜನ ತೃತೀಯ ಶಕ್ತಿಯ ಪರವಾಗಿ ಅವತ್ತು ಜನತಾ ಪಕ್ಷದ ಪರವಾಗಿ ನಿಂತರು. ಹಾಗಾಗಿ ಕರ್ನಾಟಕದ ರಾಜಕೀಯ ಇತಿಹಾಸ ಅತ್ಯಂತ ಭಿನ್ನವಾಗಿದೆ. ಯಾರು ಯಾವ ಕಾರಣಕ್ಕೂ ಉತ್ತರ ಪ್ರದೇಶ ಅಂತೇಳಿ ಭಾವಿಸಿ ಇಲ್ಲಿ ಬಂದ್ರೆ ಸಂಪೂರ್ಣವಾದ ನಿರಾಶೆ ಅವರ ಮುಂದೆ ಕಾದಿದೆ ಅನ್ನೋದನ್ನ ನಾನು ಅತ್ಯಂತ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಓಕೆ, ಪ್ರೊಫೆಸರ್ ಹರೀಶ್ ರಾಮಸ್ವಾಮಿ ಅವರೀಗ ನೀವು ನೋಡ್ತಾ ಇದ್ರ ಬಿಜೆಪಿಗೆ ಅಹಿಂದ ಪ್ರೀತಿ ಬಂದಿರೋ ಹಿಂದೆ ಈ ಉದ್ದೇಶವನ್ನು ನೋಡ್ತಾ ಇದ್ರೆ ತಾವೊಬ್ಬ ರಾಜಕೀಯ ವಿಶ್ಲೇಷಕರಾಗಿ ಯಾವ ರೀತಿ ನೋಡ್ತಾ ಇದ್ದೀರಾ ಅಂತ ಇದನ್ನ? ಎಲ್ಲ ಒಂದ್ ಕಡೆ ಕಾಂಗ್ರೆಸ್ನ ಏನು ವೋಟ್ ಬ್ಯಾಂಕ್ ರಾಜಕಾರಣ ಇದೆ ಅಥವಾ ವೋಟ್ ಬ್ಯಾಂಕ್ ಪ್ರಮುಖವಾಗಿ ಅಹಿಂದ ಇರುವಂತದ್ದು, ಅದು ಬಿಜೆಪಿ ಒಡಿಬಲ್ದು ಅಂತ ತಾಕತ್ತಿದೆ ಈ ಒಂದು ಸನ್ನಿವೇಶದಲ್ಲಿ ಅನ್ಸುತ್ತಾ? ಪ್ರಮೋದ್, 41% ಆಫ್ ದಿ OBCs ಆರ್ ದೇರ್ ಅಂತ NSSO ಡಾಟಾ ಕೊಡುತ್ತೆ ಕರ್ನಾಟಕದಲ್ಲಿ. ಆ 41% ಇಸ್ ಎ ಗುಡ್ ನಂಬರ್ ಫಾರ್ ಎನಿ ಎಲೆಕ್ಷನ್. ಹೌದು. ಆದರೆ ಇಲ್ಲಿವರೆಗೆ ನಾವು ನೋಡ್ಕೊಂಡು ಬಂದಿರುವಂತಹ ಹಿಸ್ಟ್ರಿಯನ್ನ ಅಬ್ಸರ್ವ್ ಮಾಡಿದ್ರೆ ಕಾಂಗ್ರೆಸ್ OBCಗೆ ಆಂಟಿ ಪಾವರ್ಟಿ ಪ್ರೋಗ್ರಾಮ್ಸ್ ಮುಖಾಂತರವಾಗಿ ಅವ್ರನ್ನ ಮೇನ್ ಸ್ಟ್ರೀಮ್ ತರಲಿಕ್ಕೆ ಪ್ರಯತ್ನವನ್ನ ಮಾಡ್ಕೊಂಡು ಬಂದಿದೆ. ಈಗ ಇಷ್ಟು ವರ್ಷ ಕಾಂಗ್ರೆಸ್ಸಿನ ಕೆಲವು ಯಾರು ಲಾಯಲಿಸ್ಟ್ ಅಂತ ಕರೀತಿದ್ವು ದಲಿತರ ಕೆಲವು ಗುಂಪುಗಳು ಅವು ಚೆದರಿ ಹೋಗಿರೋದ್ರಿಂದ ಕಾಂಗ್ರೆಸ್ OBCಯನ್ನ ಇಟ್ಕೊಂಡು ಮುಂದೆ ಹೋಯ್ತು. ಈಗ ಕಾಂಗ್ರೆಸ್ಗೆ ಸಿಕ್ಕಿದಂತ ಅವಧಿಗಳನ್ನ ನೋಡಿದಾಗ ಮೆಜಾರಿಟಿ ಲೀಡರ್ಸ್ ಎಲ್ಲಾನು ಕೂಡ ಬೇರೆ ಮೆಜಾರಿಟಿ ಕಮ್ಯುನಿಟಿಯಿಂದ ಬರ್ತಾ ಇದ್ರು. ಬಟ್ ಇತ್ತೀಚೆಗೆ ಅದು OBC ಲೀಡರ್ಶಿಪ್ಗೂ ಕೂಡ ಚೀಫ್ ಮಿನಿಸ್ಟರ್ಶಿಪ್ ಎಲ್ಲವನ್ನು ಕೊಡಲಿಕ್ಕೆ ತಯಾರಾಗಿ ಕೊಟ್ಟಿದೆ. ಈ ಒಂದು ಹಿನ್ನೆಲೆಯಲ್ಲಿ ನಾವು ನೋಡ್ಕೊಂಡು ಬಂದಾಗ ಬಹುಶಃ ಕಾಂಗ್ರೆಸ್ಸಿನ ಹಿಂದೆ OBCಯ ಒಂದು ಸಪೋರ್ಟ್ ಇದೆ ಅನ್ನೋದನ್ನ ಬಹಳ ಕ್ಲಿಯರ್ ಕಟ್ ಆಗಿ ನಾವು ಕಂಡುಕೊಂಡ್ವು. ಈಗ ಇನ್ನೊಂದು ಕಡೆ ಇತ್ತೀಚೆಗೆ ನೀವು ನೋಡಿದ್ರಿ, ಇದು ರಾಯಣ್ಣ ಬ್ರಿಗೇಡ್ ಡೆವಲಪ್ ಆದಾಗ ಬಹಳಷ್ಟು ಸಂದರ್ಭದಲ್ಲಿ ರಾಯಣ್ಣ ಬ್ರಿಗೇಡ್ ಅನ್ನ ಕ್ರಿಟಿಸೈಸ್ ಮಾಡುವಂತಹ ಮತ್ತು ಇಬ್ರು ಬಿಜೆಪಿ ನಾಯಕರ ನಡುವಿನ ಫೈಟ್ನ ತೋರಿಸುವಂತಹ ರೀತಿಗಳಲ್ಲಿ ಹೆಚ್ಚಿನ ಮೀಡಿಯಾಗಳು ಪ್ರಶ್ನಿಸ್ತಾ ಬಂದ್ರು. ಆಗ ಒಂದು ಸಂದರ್ಭದಲ್ಲಿ ನಾ ಹೇಳಿದೆ, ಇದರಲ್ಲಿ ಡಿಫರೆನ್ಸ್ ಅನ್ನ ನೀವು ನೋಡಬೇಕಾಗಿರೋದು ಏನಂತ ಹೇಳಿದ್ರೆ, ಬಿಜೆಪಿ ಇಸ್ ಆಲ್ರೆಡಿ ಪ್ರಿಪೇರಿಂಗ್ ಇಟ್ಸ್ ಸೆಕೆಂಡ್ ಪ್ಲಾನ್ ಬಿ ಅಂತ. ಆ ಪ್ಲಾನ್ ಬಿ ಯಾರು ಗುರುತಿಸಲಿಲ್ಲ. ಪ್ಲಾನ್ ಎ ವನ್ನೇ ನೋಡ್ತಾ ಇದ್ರು. ಈಶ್ವರಪ್ಪ ಮತ್ತು ಯಡಿಯೂರಪ್ಪನವರ ಗಲಾಟೆಯನ್ನ ಬಹಳ ಪ್ರತಿಪಾದನೆ ಮಾಡ್ಕೊಂಡು ಬರ್ತಿದ್ರು.
ಈಗ ಪ್ಲಾನ್ ಬಿ ನಲ್ಲಿ ಸ್ಟೇಜ್ ಸೆಟ್ ಆಗಿತ್ತು. ಈಗ ಬಿಜೆಪಿ ಏನ್ ಮಾಡ್ತಾ ಇದೆ, ಆ ಒಂದು ದಿಕ್ಕಿನಲ್ಲಿ ನಾವು ಮೂವ್ ಮಾಡೋದ್ರ ಮುಖಾಂತರವಾಗಿ ಈ 41% ನಾವು ಯಾವ ರೀತಿಯಾಗಿ ಪ್ಲಾನ್ ಮಾಡಿ ಹೊಡಿಬಹುದು ಅಥವಾ ನಮಗೆ ಎಷ್ಟು ಬರ್ತದೆ ಅಂತ ಕ್ಯಾಲ್ಕುಲೇಷನ್ ಮಾಡ್ತದೆ. ಇಟ್ ಇಸ್ ಹೈಪೋಥೆಟಿಕಲ್. ಈಗ ತಕ್ಷಣಕ್ಕೆ ಅವ್ರು ಬರ್ತಾರೆ ಅಂದ ತಕ್ಷಣ ಎಲ್ಲ ಶಿಫ್ಟ್ ಆಗಿ ಹೋಗುತ್ತೆ, ಇಡೀ ಸಿಸ್ಟಮ್ ಚೇಂಜ್ ಆಗ್ಬಿಡುತ್ತೆ ಅಂತ ಹೇಳುವಂತ ಆರ್ಗ್ಯುಮೆಂಟ್ ಎಲ್ಲೂ ಮಾಡ್ಲಿಕ್ಕೆ ಆಗಲ್ಲ. ಬಟ್ ಪ್ರೊಫೆಸರ್ ಒಂದೇ ಒಂದು ಪ್ರಶ್ನೆ ಇದರಲ್ಲಿ ಪ್ರೊಫೆಸರ್ ಇದು ಒಂದೇ ಒಂದು ಪ್ರಶ್ನೆ ಇದ್ರಲ್ಲಿ ಪ್ರಮುಖವಾದ ವಿಚಾರ ಅಂದ್ರೆ, ಈಗ ಓಕೆ ಸ್ಟ್ರಾಟಜಿ ಮಾಡ್ಬೋದು, ಎಲ್ಲವೂ ಮಾಡ್ಬೋದು, ಆದ್ರೆ ಮತವನ್ನ ಸೆಳ್ಕೊಂಡ್ ಬರುವಂತಹ ನಾಯಕರು ಯಾರಿದ್ದಾರೆ ಅಂತ. ಯಾಕಂದ್ರೆ ಅವರ ಎದುರಾಳಿಯಾಗಿ ನಿಂತಿರೋ ಸ್ವತಃ ಸಿದ್ದರಾಮಯ್ಯ ನೀವು ಒಪ್ತಿರೋ ಬಿಡ್ತಿರೋ, ಆದ್ರೆ ಅವರು ಅಹಿಂದ ಪ್ರಶ್ನಾತೀತ ನಾಯಕ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಇವತ್ತಿಗೂ ಕೂಡ OBC ಅವರು ಅಥವಾ ಅಹಿಂದಾದವ್ರು ಏನಾದ್ರು ನಮ್ಮ ನಾಯಕ ಯಾರು ಅಂತ ಕೇಳಿದ್ರೆ ಇವತ್ತಿಗೂ ಕೂಡ ಅವ್ರು ಹೇಳೋ ಸಿದ್ದರಾಮಯ್ಯ ಅಂತ. ಈ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಅವರನ್ನ ಟಾರ್ಗೆಟ್ ಮಾಡಿ ಬಿಜೆಪಿಗೆ ಮತಗಳನ್ನ ಸೆಳೆಯುವಂತ ತಾಕತ್ತಿದೆಯಾ? ಪಾಲಿಟಿಕ್ಸ್ ನಲ್ಲಿ ಲೀಡರ್ಶಿಪ್ ಇಸ್ ಒನ್ ಆಫ್ ದ ಮೆನಿ ಆಸ್ಪೆಕ್ಟ್ಸ್. ಓಕೆ, ಬಟ್ ಎರಡನೇದು ಯಾರಿಗೆ ಏನು ದೊರಕ್ತಾ ಇದೆ ಅಂತ. ಈಗ ನೋಡಿ, ಮೀನು ಹಿಡಿಯೋದಕ್ಕೂ ಮೀನು ಹಿಡಿಯೋದನ್ನು ಕಲಿಸೋದಕ್ಕೂ ಮತ್ತು ಮೀನು ಕೊಡೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಈಗ OBC ಆಗಲಿ ಯಾರೇ ಆಗಲಿ, ಒಂದು ಕಾಲದಲ್ಲಿ ನಾವು ಕೂಡ ಪೊಲಿಟಿಕಲ್ ಪವರ್ ನ ಪಡಿಬೇಕು ಅಂತ ಹೇಳಿ ಪೊಲಿಟಿಕಲ್ ಸ್ಪೇಸ್ ನ ಎನ್ಲಾರ್ಜ್ ಮಾಡ್ತಾ ಇದ್ರು. ಆ ಒಂದು ಹಿನ್ನೆಲೆಯಲ್ಲಿ ನೋಡಿದಾಗ ಮೊದಲೆಲ್ಲ ಆಂಟಿ ಪಾರ್ಟಿ ಪ್ರೋಗ್ರಾಮ್ಸ್ ಅಲ್ಲಿ ಅವರನ್ನು ಫೀಡ್ ಮಾಡಿದ್ರು. ಬಟ್ ಈಗ ನಾವೇ ಅಧಿಕಾರಕ್ಕೆ ಬರಬೇಕು ಅಂತ ಹೇಳಿ ಅವ್ರ ಪ್ರಯತ್ನವನ್ನು ಮಾಡುವಾಗ ಸ್ಪ್ಲಿಂಟರ್ ಗ್ರೂಪ್ಸ್ ಬೇಕಾದಷ್ಟಿದೆ. ಅದರಲ್ಲಿ OBC ಅಂದ ತಕ್ಷಣ ಅದು ಒಂದು ಗ್ರೂಪ್ ಅಲ್ಲ, ಅದರಲ್ಲಿರುವಂತಹ ಸಣ್ಣ ಸಣ್ಣ ಗುಂಪುಗಳು ಏನನ್ನ ಬಯಸುತ್ತೆ ಅನ್ನೋದು ಕೂಡ ನೋಡ್ಬೇಕಾಗುತ್ತೆ. ಸೊ ಆ ಹಿನ್ನೆಲೆಯಲ್ಲಿ ನಾವು ಈ ಒಂದು ಅನಾಲಿಸಿಸ್ ನ ಮಾಡಬೇಕಾಗುತ್ತೆ ಅಂತ ನನಗನ್ಸುತ್ತೆ. ಓಕೆ ತೇಜಸ್ವಿನಿ ಅವರ ಜೊತೆ ಮಾತಾಡ್ತೀನಿ. ಈಗ ಐವನ್ ಡಿಸೋಜ್ ಅವರು ನಿಮ್ಮ ಹತ್ರ ಮಾತಾಡ್ತೀನಿ. ಸಾಕಷ್ಟು ಪ್ರಶ್ನೆಗಳಿದೆ, ಸಾಕಷ್ಟು ವಿಚಾರಗಳನ್ನು ಚರ್ಚೆ ಮಾಡೋಣ. ಅದಕ್ಕೂ ಮೊದಲು ಚಿಕ್ಕದೊಂದು ಬ್ರೇಕ್. OBC ಕೋಟೆ ಗೆಲ್ಲಕ್ಕೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ತೇಜಸ್ವಿನಿ ರಮೇಶ್ ಅವರೀಗ ಒಂದ್ ಮಾತನ್ನ ಹೇಳಿದ್ರು ಶ್ರೀಕಂಠೇಗೌಡರು, ಎಲ್ಲ ಒಂದ್ ಕಡೆ ಉತ್ತರ ಪ್ರದೇಶ ಅಂತ ಕರ್ನಾಟಕವನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡ್ರೆ ನಿಮ್ಗೆ 8 ಗ್ಯಾರಂಟಿ ಅಂತ. ಒಂದು ಪ್ರಶ್ನೆ, ನಿಮ್ಮ ನಾಯಕರಷ್ಟು ದಡ್ರ ಅನ್ನೋದು ಮತ್ತೊಂದು ಪ್ರಶ್ನೆ. ಇಲ್ಲ, ನನ್ನ ಸಹೋದರ ಶ್ರೀಕಂಠೇಗೌಡರ ಮಾತನ್ನು ನಾನು ಬಹಳ ಎಚ್ಚರಿಕೆಯಿಂದ ತಗೋತೀನಿ. ಖಂಡಿತ UP ಕರ್ನಾಟಕ ಅಲ್ಲ, ಕರ್ನಾಟಕ UP ಅಲ್ಲ. ಆದ್ರೆ ಕರ್ನಾಟಕದಲ್ಲಿ ಏನು ಕೃಷಿಯನ್ನ ನಂಬಿರ್ತಕ್ಕಂಥ ಒಕ್ಕಲು ಮಕ್ಕಳ ಮುಗ್ಧತೆಯನ್ನ ಬಂಡವಾಳ ಮಾಡ್ಕೊಂಡಂತ JDSಗೆ ಈಗ ನಮ್ಮ ನಾಯಕರಾದಂಥ ಅಮಿತ್ ಶಾಜಿ ಅವರು ಆದಿಚುಂಚನಗಿರಿ ಮಠಕ್ಕೆ ಮಂಡ್ಯ ಜಿಲ್ಲೆ, ನಾನು ಉಸ್ತುವಾರಿ ಇದೀನಲ್ಲಿ, ಅಲ್ಲಿಗೆ ಹೋಗ್ತಾ ಇದ್ದಾರೆ. ಹಾಗಾಗಿ ನೀವೇನ್ ಚಿಂತೆಗೆ ಒಳಗಾಗಬೇಕಾಗಿಲ್ಲ. ಜನತೆ ಬದಲಾವಣೆಗೆ ಒಂದು ಅವಕಾಶ ಕೊಡ್ಬೇಕಷ್ಟೇ. ಆಲ್ಟರ್ನೇಟಿವ್ಸ್ ಇರಲಿಲ್ಲ ಇಷ್ಟು ದಿವಸ. ಸೂರ್ಯ ಮತ್ತೊಂದು ಕಡೆ ಬೆಳಕು ಕಾಣಿಸುತ್ತೆ ಅಂದ್ರೆ ಕತ್ಲೆನೆಲ್ಲ ಇರೋದಕ್ಕೆ ಇಷ್ಟಪಡೋದಿಲ್ಲ. ಹಾಗಾಗಿ ಇವತ್ತೆಲ್ಲ ಸಮಾಜಗಳು ಕೂಡ ಅವರಿಗೆ ಯಾವುದು ಬೆಟರ್ ಆಲ್ಟರ್ನೇಟಿವ್ ಅನ್ನೋದು ನೋಡೋದಕ್ಕೆ ಅವಕಾಶ ಕೊಡಬೇಕು. ಖಂಡಿತ ಆ ಪ್ರಯತ್ನ ನಾವು ಮಾಡ್ತೀವಿ. ಆದ್ರೆ ಆಲ್ಟರ್ನೇಟಿವ್ ಬೇಕು ಅಂದ್ರೆ ಪ್ರಬೋಧ್, 1 ಮಿನಿಟ್. ಅದೇ ತರ ನಮ್ಮ ಐವಾನ್ಜಿ ಅವರು ಹೇಳಿದ್ರು, ಮತ್ತೊಂದು ಪ್ರೊಫೆಸರ್ ಹೇಳಿದ್ರು, ಇವತ್ತು ಅಹಿಂದ ಅಲ್ಪಸಂಖ್ಯಾತರನ್ನು ಬಿಡೋ ಪ್ರಶ್ನೆ ಇಲ್ಲ. ಯಾಕಂದ್ರೆ ನಾನು ಒಂದೇ ಮಾತು ಹೇಳೋದು, ಅಬ್ದುಲ್ ಕಲಾಂ ಜಿ ಅವರನ್ನ ನಾವು ಒಂದು ಪೊಲಿಟಿಕಲ್ ಇದಾಗಿ ನೋಡ್ಲಿಲ್ಲ. ಎಲ್ಲೆಲ್ಲಿ ಅರ್ಹತೆ ಇರುವಂತ ಒಂದು ಒಂದು ತುಂಬಾ ಮಹತ್ವದ ನಾಯಕತ್ವ ನಮಗೆ ಸಿಕ್ಕುತ್ತೆ, ವ್ಯಕ್ತಿಗಳು ಸಿಗ್ತಾರೆ, ಅವ್ರು ಕೊಡ್ಬೇಕಾದ ಡ್ಯೂ ಕೊಡ್ಬೇಕು. ನಾವು ಮಾತಾಡೋದಕ್ಕಿಂತ ಮಿಗಿಲಾಗಿ ಈ ದೇಶದ ರಾಷ್ಟ್ರಪತಿಗಳನ್ನ, ಈ ದೇಶದ ಒಬ್ಬ ಮಿಸೈಲ್ ತಜ್ಞರನ್ನ, ಕ್ಷಿಪಣಿ ತಜ್ಞರನ್ನ ಮಾಡಿ ನಾವು ಇತಿಹಾಸದಲ್ಲಿ ಅದನ್ನ ನಮ್ಮ ಕಮಿಟ್ಮೆಂಟ್ ಅನ್ನು ತೋರಿಸಿದೀವಿ. ಇನ್ ದಲಿತರ ಬಗ್ಗೆ ಬಂದಾಗ ನಾನು ಒಂದ್ ಮಾತು ಕೇಳಕ್ ಇಷ್ಟಪಡ್ತೀನಿ. OBC ಬಗ್ಗೆ ತಾವು ಮಾತನಾಡ್ತಾ ಇದ್ದೀರಿ. ಕಾಂಗ್ರೆಸ್ ಪಾರ್ಟಿಯಲ್ಲಿ ಇವತ್ತು ಸಿದ್ದರಾಮಯ್ಯನವರು ಇದ್ದಾರೆ, ವಿತ್ ಡ್ಯೂ ರೆಸ್ಪೆಕ್ಟ್, ಅವ್ರು ಕಷ್ಟಪಟ್ಟು ಮೇಲೆ ಬಂದಿದ್ದಾರೆ. ಸಿದ್ದರಾಮಯ್ಯನವ್ರ ಬಗ್ಗೆ ವೈಯಕ್ತಿಕವಾಗಿ ನನಗೆ ಅಪಾರವಾದ ಗೌರವ ಇದೆ, ದಟ್ ಇಸ್ ಅ ಡಿಫರೆಂಟ್ ಇಶ್ಯೂ. ಮತ್ತೆ ಅವ್ರು ಕಾಂಗ್ರೆಸ್ ಸೇರಿದ ಮೇಲೂ ಕೂಡ ಈಸ್ ಕಾಂಟ್ರಿಬ್ಯೂಟಿಂಗ್, ನೋ ಡೌಟ್. ಇವತ್ತು ಅವರು ಕಾಂಗ್ರೆಸ್ ಪಕ್ಷದ ಒಂದು ದೊಡ್ಡ ಆಸ್ತಿ. ಆದರೆ ನೀವು ಹಿಂದೆ ಕಾಂಗ್ರೆಸ್ನಲ್ಲಿ ಏನು ನಮ್ಮ ಬಂಗಾರಪ್ಪನವ್ರು ಇದ್ರು, ಯಾವ ರೀತಿ ನಡೆಸ್ಕೊಂಡ್ರಿ ಬಂಗಾರಪ್ಪನವ್ರನ್ನ? ಬಂಗಾರಪ್ಪನವ್ರು ಒಬ್ಬ ವೈಬ್ರೆಂಟ್ ಲೀಡರ್ ಆಗಿರ್ಲಿಲ್ವಾ? ಜನಾರ್ದನ ಪೂಜಾರಿ ಅವರಿದ್ರು, OBC ಲೀಡ್ರು. ಬಿಲ್ಲವ ಸಮಾಜ ಹೇಗ್ ನಡೆಸ್ಕೊಂಡ್ರಿ? ಹರಿಪ್ರಸಾದ್ ಅವರು ಇವತ್ತಿಗೂ AICCಯ ಒಂದು ದೊಡ್ಡ ನಾಯಕರು, ಅವರನ್ನ ತಾವು ಹೇಗ್ ನಡೆಸ್ಕೊಂಡ್ರೆ? ಅವ್ರಿಗೊಂದು ಅವಕಾಶ ನೀವು ಕೊಟ್ರ? ಹೀಗೆ ಅನೇಕ ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗತ್ತೆ. ಹಾಗಾಗಿ ನೀವು ಬದ್ಧತೆಯಿಂದ ಯಾವುದೇ OBC ನಾಯಕರನ್ನ ಬೆಳೆಸಲಿಲ್ಲ, ಇದ್ದಂತ ನಾಯಕರ ಬೆನ್ನನ್ನ ಮುರಿದಿದ್ದೀರಿ ಅನ್ನೋ ಮಾತನ್ನ ಕಾಂಗ್ರೆಸ್ನವ್ರು ಒಪ್ಕೋಬೇಕು. ಹಿಂದುಳಿದ ವರ್ಗಗಳಾಯ್ತು. ದಾಗ್ ಬಂದ್ರೆ ನಾನು ಇವತ್ತಿಗೂ ಹೇಳೋದು, ಕಾಂಗ್ರೆಸ್ ಪಕ್ಷವನ್ನ ಗೆಲ್ಲಿಸಿದಂತ ಪರಮೇಶ್ವರ್ ಅವರು ವೈಯಕ್ತಿಕವಾಗಿ ಸೋತಿದ್ರು ಕೂಡ ಹೈಕಮಾಂಡ್ ಒಂದು ಅಧಿಕಾರ ಇರ್ತಕ್ಕಂಥ ಕಾಂಗ್ರೆಸ್ ಪಾರ್ಟಿಯಲ್ಲಿ
ಅವ್ರನ್ನ ಮುಖ್ಯಮಂತ್ರಿ ಮಾಡ್ಬೇಕು ಅಂತ ಬಯಸಿದ್ರೆ ಯಾರು ತಡೆಯೋಕ್ಕಾಗ್ತಾರೆ. ಪರಮೇಶ್ವರ್ ಯಾಕೆ ಸೀಮಿತ ಮಾಡಬೇಕು? ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಅವ್ರಿಗೆ ಪಕ್ಷದ ನಾಯಕರಾಗಿ ಗುರುತಿಸಿದ್ದಾರೆ. ಆಯ್ತು ಆಯ್ತು, ಆದ್ರೆ ಒಂದು ನೈತಿಕತೆ ಪ್ರಶ್ನೆ ಬರುತ್ತೆ. ಸೋತಂತ ವ್ಯಕ್ತಿ ಹೇಗಾಗುತ್ತೆ ಅನ್ನೋ ನೈತಿಕತೆ ಪ್ರಶ್ನೆ ಬರುತ್ತೆ. ಆಯ್ತು, ಒಬ್ಬ ಸೋತಂತ ವ್ಯಕ್ತಿಗೆ 224 ಸ್ಥಾನಗಳಿಗೆ ಅವರು ಪಾರ್ಟಿಯನ್ನ ಲೀಡ್ ಮಾಡಿದಾಗ, ಪಕ್ಷವನ್ನ ಗೆಲ್ಲಿಸಿದಾಗ ಅವ್ರದ್ದು ನಾನು ಅವತ್ತು ಆ ಪಾರ್ಟಿಲಿ ಇದ್ದಿದ್ರಿಂದ ಹೇಳ್ತಾ ಇದ್ದೀನಿ ನೋಡಿ, ಅವರು ಪಾರ್ಟಿ ಅವರ ಕ್ಷೇತ್ರ ಬದಲಾವಣೆ ಆಗಿತ್ತು. ಒಂದು ಎಕ್ಸ್ಕ್ಯೂಸ್ ಕೊಡ್ಬೋದಾಗಿತ್ತು. ನೀವು ಅಂತ ಒಂದು ಕನಿಷ್ಠ ಎಕ್ಸ್ಕ್ಯೂಸ್ ಅವ್ರು ಕೊಡ್ಲಿಲ್ಲ, ನಿಮ್ಮ ಕಮಿಟ್ಮೆಂಟ್ ಇರ್ಲಿಲ್ಲ ಅನ್ನೋ ಮಾತನ್ನ ನಾನು ಹೇಳ್ತೀನಿ. ಅದು ಇನ್ನೆರಡನೇದು ಬಂದ್ರೆ ನೀವು ಉತ್ತರನೇ ಹೇಳಕ್ಕಾಗಲ್ಲ. ಯಾಕಂದ್ರೆ ಮೆರಿಟೋರಿಯಸ್ ಆದಂತ ಖರ್ಗೆ ಅವರಾಗಿರ್ಲಿ ಅಥವಾ ಇನ್ನಿತರ ಯಾವುದೇ ನಾಯಕರಾಗಿರ್ಲಿ ಅಲ್ಲಿ ಕನಸನ್ನು ಕಾಣೋದಕ್ಕೆ ಇವತ್ತವರೆಗೂ ಸಾಧ್ಯ ಆಗಿಲ್ಲ. ಅದರಿಂದ ನೀವು ಎಲ್ಲಿ ತನಕ ಅದನ್ನ ಆ ಕಮಿಟ್ಮೆಂಟ್ ಅನ್ನ ತೀರ್ಸಿಲ್ಲ, ಆ ಮಾತಾಡೋ ನೈತಿಕತೆ ನಿಮ್ಗೆ ಇಲ್ಲ ಅನ್ನೋದನ್ನ ಅತ್ಯಂತ ನಮ್ರತೆಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ. ನನಗೆ ತೇಜಸ್ವಿನಿ ಅವರ ಬಗ್ಗೆ ಗೌರವ ಇದೆ. ಶಿ ಇಸ್ ಎ ಗುಡ್ ಲೀಡರ್, ಅದರ ಬಗ್ಗೆ ಎರಡನೇ ಮಾತಿಲ್ಲ. ಆದರೆ BJP ಅವರ ಬಗ್ಗೆ ಮಾತಾಡುವಾಗ BJP ಅವರಿಗೆ OBC ಬಗ್ಗೆ ಮಾತಾಡೋ ನೈತಿಕತೆ ಎಲ್ಲಿ ಬಂತು? ಈಗ BJP ಅವರು ಅಧಿಕಾರಕ್ಕೆ ಬಂದರು, 3 ಮುಖ್ಯಮಂತ್ರಿಗಳು ಮಾಡಿದರು ರಾಜ್ಯದಲ್ಲಿ. ಯಾರಾದ್ರು OBC ಅವರು ಮಾಡಿದ್ರ? 3 ಮುಖ್ಯಮಂತ್ರಿಗಳಾದರು ಮಾಡಿದ್ರ? ಇನ್ನು ಇಡೀ ಉತ್ತರ ಪ್ರದೇಶ ಚುನಾವಣೆಯಲ್ಲಿ ಒಬ್ಬ ಅಲ್ಪಸಂಖ್ಯಾತರಿಗೆ ಸೀಟ್ ಕೊಟ್ರ? ಒಬ್ಬ ಅಲ್ಪಸಂಖ್ಯಾತರಿಗೆ ಇರಲಿಲ್ವ ನಿಮ್ಮ ಹತ್ರ? ಸೀಟ್ ಕೊಡಬೇಕು ಅಂದ್ರೆ ಏನು ಹೇಳಿದ್ರಿ? ಅವ್ರು ಬಂದು ನಮ್ಮ ಆಫೀಸ್ನಲ್ಲಿ ಕಸ ಗುಡಿಸಬೇಕು ಅಂತ ಮಾತನ್ನು ಹೇಳಿದ್ರಿ. ಒಬ್ಬ ನಾವು ಮತ್ತು ಅವ್ರು ಹೇಳ್ತಾರೆ ಬಂಗಾರಪ್ಪರಿಗೆ ಮುಖ್ಯಮಂತ್ರಿ ಮಾಡಿದ್ದು ಕಾಂಗ್ರೆಸ್ ಪಕ್ಷ ಅಲ್ವಾ? ಇವತ್ತು ಜನಾರ್ದನ್ ಪೂಜಾರಿ ಅವರಿಗೆ ದೇಶದಲ್ಲಿ ಫೈನಾನ್ಸ್ ಮಿನಿಸ್ಟರ್ ಮಾಡಿದ್ದು ಕಾಂಗ್ರೆಸ್ ಅಲ್ವಾ? ಇವತ್ತು ಹರಿಪ್ರಸಾದ್ ಅವರಿಗೆ ಪಾರ್ಲಿಮೆಂಟ್ ಸದಸ್ಯರು ಮಾಡಿ AICC ಜನರಲ್ ಸೆಕ್ರೆಟರಿ ಮಾಡಿದ್ದು ಕಾಂಗ್ರೆಸ್ ಪಕ್ಷ ಅಲ್ವಾ? ಇವತ್ತು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಮಾಡಿದ್ದು ಕಾಂಗ್ರೆಸ್ ಪಕ್ಷ ಅಲ್ವಾ? ನೀವು ಏನ್ ಮಾಡಿದಿರಿ ಹೇಳಿ? ನೀವು ಏನಾದರೂ ಅವರಿಗೆ ಮಾಡಿದ್ರ? ಅಲ್ಪಸಂಖ್ಯಾತರಿಗೆ 2750 crores rupees ಅನ್ನು ಬಜೆಟ್ ನಲ್ಲಿ ಮೀಸಲಿಟ್ಟು ಅವರಿಗೆ ಮುಖ್ಯವಾಹಿನಿ ತಂದ್ರಿ. ನೀವು ಇಡೀ ದೇಶದಲ್ಲಿ 20,000 ಕೋಟಿ ರೂಪಾಯಿಯನ್ನ ಅಲ್ಪಸಂಖ್ಯಾತರಿಗೆ ಮೀಸಲಿಡಲಿಲ್ಲ. ನಿಮಗೆ ಮಾತಾಡೋದು ಹಕ್ಕಿದೆ. ಇನ್ನು ಅಮಿತ್ ಶಾ ಅಂತ ಹೇಳ್ತೀರಿ. ಅಮಿತ್ ಶಾ ಮಂಗಳೂರು ಕರ್ನಾಟಕಕ್ಕೆ ಬಂದು ಏನು ಮಾಡ್ಲಿಕ್ಕೆ ಸಾಧ್ಯ? ಅಮಿತ್ ಶಾ ಹೋಗ್ಲಿ ಕೇರಳಕ್ಕೆ, ಅಮಿತ್ ಶಾ ಹೋಗ್ಲಿ ತಮಿಳುನಾಡಿಗೆ, ಅಲ್ಲೇನು ಉದಾಹರಣೆ ಇಟ್ಕೊಂಡು ಇಲ್ಲಿ ಬರುವಂತ ಅವಶ್ಯಕತೆ ಇಲ್ಲ. ಅಮಿತ್ ಶಾ ಬರಲಿ, ಮಾದಾ ಯೋಜನೆ ಬಗ್ಗೆ ಡಿಸ್ಪ್ಯೂಟ್ ಅನ್ನು ಸೆಟ್ಲ್ ಮಾಡ್ಲಿಕ್ಕೆ ಬರ್ತೀರಾ? ನೀವು ಕಾವೇರಿ ಡಿಸ್ಪ್ಯೂಟ್ ಅನ್ನು ಸೆಟ್ಲ್ ಮಾಡ್ಲಿಕ್ಕೆ ಬರ್ತೀರಾ? ರಾಹುಲ್ ಗಾಂಧಿ ಬರ್ತಾರಾ? ಸೋನಿಯಾ ಗಾಂಧಿ ಬರ್ತಾರಾ? ಬರ ಪರಿಹಾರಕ್ಕೆ ಹೆಚ್ಚಿನ ದುಡ್ಡು ತರಲಿಕ್ಕೆ ಬರ್ತೀರಾ? ನಿಮ್ಗೆ ಅದಿಲ್ಲ. ನೀವು ಬರೆದು ಏನು ಟು ಪ್ರೂವ್ ಎ ಡಿಕ್ಟೇಟರ್ಶಿಪ್ ಅನ್ನು ಮಾಡಬೇಕು. ಈ ರಾಜ್ಯದಲ್ಲಿ ಡಿಕ್ಟೇಟರ್ಶಿಪ್ ಎಲ್ಲೂ ನಡೆಯಲ್ಲ. ಅದು ಉತ್ತರ ಪ್ರದೇಶ ನಡೆಯಿತು. ಅವರಿಗೆ ಪ್ರಧಾನಿ ಒಬ್ಬರು ಬಿಟ್ರೆ ನೀವು ಪೆಟ್ರೋಲ್ ಬಂಕ್ಗಳಲ್ಲಿ ಹೋಗಿ, ಪೆಟ್ರೋಲ್ ಬಂಕ್ಗಳಲ್ಲಿ ಅದೇನೋ ಅನಿಲ ಸಿಲಿಂಡರ್ ಕೊಡುವಂತ ಫೋಟೋ ಇದೆ. ಈ ದೇಶಾದ್ಯಂತ ಎಲ್ಲಿಯಾದರೂ ಪೆಟ್ರೋಲಿಯಂ ಮಿನಿಸ್ಟರ್ ಫೋಟೋ ಇದೆಯಾ? ನೀವು ಇದು ಡಿಕ್ಟೇಟರ್ಶಿಪ್ ಹೇಳಿ, ಅಲ್ಲಿ ಸೊಮಾಲಿಯಾ ಬೇರೆ ಬೇರೆ ಊರಲ್ಲಿ ಯಾವ ಡಿಕ್ಟೇಟರ್ಶಿಪ್ ದೇಶಗಳಿದ್ದಾವೆ ಅಲ್ಲಿ ದೊರೆ ಆ ದೇಶದ ಅಧ್ಯಕ್ಷ ಬಿಟ್ಟು ಬೇರೆಯವರ ಫೋಟೋ ಇಡುವಂಗಿಲ್ಲ. ಅಮಿತ್ ಶಾ ಕರ್ನಾಟಕಕ್ಕೆ ಬಂದು ಏನ್ ಮಾಡ್ಲಿಕ್ಕೆ ಸಾಧ್ಯ ಸ್ವಾಮಿ? ಜಾಫರ್ ಶರೀಫ್ ಅವರಿಗಿಂತ ಹಿಂದೂ ಸಮಾಜ ಇತರ ಎಲ್ಲ ಸಮಾಜಗಳು ಕರ್ನಾಟಕದಲ್ಲಿ ಅತ್ಯಂತ ಗೌರವದಿಂದ ಕಂಡಂತ ಜಾಫರ್ ಶರೀಫ್ ಅವರಿಗಿಂತ ನಾಯಕತ್ವ ನಿಮ್ಗೆ ಬೇಕಿತ್ತ? ಅಲ್ಪಸಂಖ್ಯಾತರಿಗೆ ಅವಕಾಶ ಕೊಡೋದಕ್ಕೋಸ್ಕರ ನಮಗ್ ಸಿಕ್ಕಿದ್ದು ಪ್ರಮೋದ್ 1 ಮಿನಿಟ್ 5 ವರ್ಷ ಪ್ರಮೋದ್ 1 ಮಿನಿಟ್ ನೋಡಿ. ಲಿಂಗಾಯತ ಸಮಾಜ ನಮ್ಮ ಮೇಜರ್ ವೋಟ್ ಬ್ಯಾಂಕ್, ಅದರ ಬಗ್ಗೆ ನಮ್ಗೆ ಹೆಮ್ಮೆ ಇದೆ. ಅಟ್ ದಿ ಸೇಮ್ ಟೈಮ್ ಸನ್ಮಾನ್ಯ ಯಡಿಯೂರಪ್ಪಾಜಿ ಅವರು ಮುಖ್ಯಮಂತ್ರಿ ಮಾಡಿದ್ ಯಾರನ್ನ? ಕುಮಾರಸ್ವಾಮಿ ಅವರನ್ನ ಮುಖ್ಯಮಂತ್ರಿ ಮಾಡಿದ್ ಯಾರನ್ನ? ಜಗದೀಶ್ ಶೆಟ್ಟರ್ ಅವರ ಒಂದು ಬದಲಿಗೆ ಸದಾನಂದ ಗೌಡ್ರನ್ನ ಮಾಡಿದ್ದು ಅಶೋಕ. 1 ಮಿನಿಟ್ 69 ವರ್ಷ SM ಕೃಷ್ಣ ಅಂತ ಒಬ್ಬ ದಿಗ್ಗಜರನ್ನ ಏನು ಇಡೀ ಜೀವನ ಪೂರ್ತಿ ನಿಮಗ್ ದುಡ್ದಂತವ್ರು, ಕೆಂಗಲ್ ಹನುಮಂತಯ್ಯಜಿ ಅಂತ ಅವರು ನಿಮ್ಗಿದ್ದಂತವ್ರು ಒಕ್ಕಲಿಗ ಸಮಾಜಕ್ಕೆ 69 ವರ್ಷ ಪ್ರಾಯದವರೆಗೆ ಕಾಯ್ಬೇಕಾಯ್ತಲ್ಲ? ಯಾಕಷ್ಟು ಅಸಡ್ಡೆ ಮಾಡಿದ್ರಿ ಮೇಲ್ಜಾತಿಗಳ ಬಗ್ಗೆ, ಮೇಲ್ವರ್ಗಗಳ ಬಗ್ಗೆ ಟಾರ್ಗೆಟ್ ಯಾಕೆ ಮಾಡ್ತೀರಿ? ನಾವು ನ್ಯಾಯ ಕೊಟ್ಟಿದ್ದೀವಿ. ಈಶ್ವರಪ್ಪನವರಿಗೆ 1 ಮಿನಿಟ್, ಈಶ್ವರಪ್ಪನವರಿಗೆ ಉಪಮುಖ್ಯಮಂತ್ರಿ
ನೋಡಿ, ಈಶ್ವರಪ್ಪನವರಿಗೆ ಉಪಮುಖ್ಯಮಂತ್ರಿ ಸಿಕ್ಕಿದ ಒಂದೇ ಅವಧಿನಲ್ಲಿ ನಮ್ಮ ಕಮಿಟ್ಮೆಂಟ್ ನಾವು ತೋರಿಸಿದೀವಿ. ಉಪಮುಖ್ಯಮಂತ್ರಿ ಸ್ಥಾನ ಈಶ್ವರಪ್ಪನವ್ರು ಕೊಟ್ಟಿದ್ದೀವಿ. ಒನ್ ಟರ್ಮ್ ಅಲ್ಲಿ ಎಷ್ಟು ಮಾಡೋದು ಮಾಡ್ತೀವಿ. ಉಪಮುಖ್ಯಮಂತ್ರಿ ಲೆಕ್ಕಕ್ಕಿಲ್ಲ. ದಲಿತರಿಗೆ ಅವಕಾಶ 70 ವರ್ಷ ಕಡೆಗಣಿಸಿದವರು 7 ವರ್ಷವೂ ಅವಕಾಶ ಸಿಗದಲ್ಲೇ ಇರ್ತಕ್ಕಂತ ಒಂದು ಬಿಜೆಪಿ ಪ್ರಶ್ನೆ ಮಾಡೋದಿದೆಯಲ್ಲ, ಇಟ್ ಇಸ್ ವೆರಿ ಅನ್ಫೇರ್. ಇಟ್ ಇಸ್ ವೆರಿ ಅನ್ಫೇರ್. ಒಪ್ಕೊಳ್ಳಿ ನೀವು, ಕಾಂಗ್ರೆಸ್ ಪಾರ್ಟಿಯಲ್ಲಿ ಒಬಿಸಿ ಲೀಡರ್ಗಳು ಬದುಕೋದಕ್ಕೆ ಸಾಧ್ಯ ಆಗ್ಲಿಲ್ಲ. ಗುಡ್. ನೀವು ಬೇರೆ ಪಾರ್ಟಿಯಿಂದ ಕರ್ಕೊಂಡು ಬಂದಿದ್ರಿ, ಸಿದ್ದರಾಮಯ್ಯ ಬಜೆಟ್ ಜೆಡಿಎಸ್ ಉತ್ತರ ಕೊಡ್ಬೇಕು. ಸಿದ್ದರಾಮಯ್ಯ ಬಜೆಟ್ ಅದು 5ನೇ ಬಜೆಟ್, 5ನೇ ಬರೋ ಬಜೆಟ್ ಅಂತ ಹೇಳಿದ್ರಿ. ಈಗ ಪ್ರಮುಖವಾದ ವಿಚಾರಕ್ಕೆ ಬರೋಣ. ಈಗ ಓಕೆ, ಆಲ್ಟರ್ನೇಟಿವ್ ನೋಡ್ತಾ ಇದ್ದಾರೆ, ನಮ್ಮ ಬಿಜೆಪಿ ಒಂದು ಆಲ್ಟರ್ನೇಟಿವ್ ಆಗಿ ನೋಡ್ತಾ ಇದೀವಿ. ಜೊತೆಗೆ ಅಮಿತ್ ಶಾ ಅವರು ಕೂಡ ಈಗ ಮಂಡ್ಯ ಜಿಲ್ಲೆಯ ಮಠಕ್ಕೆ ಹೋಗ್ತಾ ಇದ್ದಾರೆ. ಬಿಜೆಪಿ ಅವರಿಗೆ ಎಷ್ಟೊಂದು ಆಲ್ಟರ್ನೇಟಿವ್ ಅಂತ ಏನಾದ್ರು ಗುರುತಿಸ್ಕೋಬೇಕು ಅಥವಾ ಆಲ್ಟರ್ನೇಟಿವ್ ನಾಯಕತ್ವ ಕೊಡಬೇಕು ಅಂದ್ರೆ ಪಕ್ಷದ ಕಾರ್ಯಕರ್ತರ ಹತ್ರ ಹೋಗ್ಲಿ. ಯಾಕೆ ಮಠಕ್ಕೆ ಹೋಗ್ತಾ ಇದ್ದೀರಾ? ಇಲ್ಲ ಒಂದ್ ಕಡೆ ಹಿಂದುತ್ವ ಪೊಲಿಟಿಕ್ಸ್ಗೆ ಮತ್ತೆ ಹೋಗ್ತಾ, ಈಗ ಆದಿಚುಂಚನಗಿರಿ ಮಠಕ್ಕೆ ಹೋಗುವಂತ ಕಾರಣಗಳೇನು ಅಂತ, ಅಲ್ಲಿ ಹೋಗಿ ಯಾವ್ದೋ ಒಂದು ಸಂದೇಶ ಕೊಡೋದಕ್ಕೆ ಬಯಸ್ತೀರಾ ರಾಜಕೀಯವಾಗಿ? ಮಠಗಳನ್ನ ಯಾಕೆ ಉಪಯೋಗಿಸ್ಕೊತಾರೆ? ಈ ರಾಜ್ಯದಲ್ಲಿ 2,500 ಜನ ರೈತರು ಸತ್ತಿದ್ದಾರೆ. ಮಂಡ್ಯ ಜಿಲ್ಲೆ ಒಂದರಲ್ಲಿ 210 ರೈತರು ಸತ್ತಿದ್ದಾರೆ. ರೈತರ ಮನೆಗೆ ಹೋಗಿ ಸತ್ತಿರುವಂತ ರೈತರ ಮಾರ್ಗದರ್ಶನ ಬೇಕು, ಗುರುಗಳ ಮಾರ್ಗದರ್ಶನ ನಮಗೆ ಬೇಕು ಸಮಾಜದಲ್ಲಿ. ನಿಮ್ಮ ರಾಜ್ಯ ಹೈಕಮಾಂಡ್ ಅವರಿಗೆ ಗೊತ್ತಿಲ್ವಾ? ಯಡಿಯೂರಪ್ಪನಂತ ರೈತ ಮುಖಂಡ ಇದ್ದಾಗಲೂ ಕೂಡ ಮಾರ್ಗದರ್ಶನ ಬೇಕಾಗಿರೋ ಸ್ವಾಮೀಜಿಗಳಿಂದ. ಅಮಿತ್ ಶಾ ಜಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿದ್ದಾರೆ. ಹೋಗಿ ಅಲ್ಲಿ ರೈತರ ಬಗ್ಗೆ ಚರ್ಚೆ ಮಾಡ್ತೀರಾ? ಕೇವಲ ರೈತರ ಬಗ್ಗೆ ಅಷ್ಟೇ ಮಾತಾಡ್ತೀರಾ? ಈಗ ಇದು ತುಂಬಾ ಯಾವ ರೀತಿ ಅಂತ ಉತ್ತರ ಇದು. ರೈತರ ಬಗ್ಗೆ ಮಾರ್ಗದರ್ಶನ ಬೇಕು ಅಂದ್ರೆ ಯಡಿಯೂರಪ್ಪನಂತ ರೈತ ನಾಯಕ ಮಹಾತ್ಮ ಸಂತರಿದ್ದಾರೆ. ಆದ್ರೆ ರೈತರ ಮನೆಗೆ ಹೋಗುವಂತ ಸಂದರ್ಭದಲ್ಲಿ ಪೊಲಿಟಿಷಿಯನ್ ಅಲ್ಲ, ಮಠ ಅಂದ್ರೆ ಎಲ್ಲಾ ಸಮಾಜಗಳಿಗೆ ಸೇರಿದಂತ, ಸಮಾಜಕ್ಕೆ ಒಳಿತನ್ನ ಬಯಸುವಂತ ಸಂತರಿದ್ದಾರೆ. ಅವರ ಮಾರ್ಗದರ್ಶನ ನಮಗ್ ಬೇಕು. ತಾವು ಹೇಳಿದ್ರಿ ಅನೇಕ ವಿಷಯಗಳ ಬಗ್ಗೆ, ನಮಗ್ ಗೊತ್ತಿಲ್ಲದಲ್ಲೇ ಇರ್ತಕ್ಕಂತ ಏನಾದ್ರೂ ಪಾಠಗಳಿದ್ರೆ ನಮಗ್ ಬೇಕು. ನಮ್ಮ ಅಮಿತ್ ಶಾ ಹೋಗ್ತಾ ಇದ್ದಾರೆ, ರಾಷ್ಟ್ರೀಯ ಅಧ್ಯಕ್ಷರು ಹೋಗ್ತಾ ಇದ್ದಾರೆ. ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ನೀವು? ಎಂತ ಪಾಠವನ್ನ ಸ್ವಾಮೀಜಿಗಳಿಂದ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ಕಾಂಗ್ರೆಸ್ ಪಾರ್ಟಿ ಟಾರ್ಗೆಟ್ ಮಾಡುತ್ತೆ. ನಾವು ಯಾವತ್ತೂ ಗೌರವಿಸ್ತೀವಿ, ನಾವು ಯಾವತ್ತೂ ಅವರಿಂದ ಈ ರಾಜ್ಯದಲ್ಲಿ 40% ಜನ OBC ಇದ್ದಾರೆ. ನೀವು ಒಂದು ಕೆಲಸ ಮಾಡಿ, ಮುಂದಿನ ಚುನಾವಣೆಯಲ್ಲಿ OBC-ಯನ್ನು ಮುಖ್ಯಮಂತ್ರಿ ಮಾಡ್ತೇವೆ ಹೇಳಿಬಿಡ್ಲಿ. ನೀವ್ ಯಾಕೆ ಬಹಳ ಮುಂದುವರೆದ ಸಮಾಜದವರು? ಶ್ರೀಕಂಠೇಗೌಡ್ರೆ, ನನ್ನ ಪ್ರಮುಖವಂತ ಪ್ರಶ್ನೆಗೆ ಒಂದ್ ಕಡೆ ಎಲ್ಲ ಕಡೆ ಹೇಳ್ತಾ ಇದ್ದಾರೆ, ತೇಜಸ್ವಿನಿ ಗೌಡ್ರು ಹೇಳ್ತಿದ್ದಾರೆ. ಈಗ ಒಂದ್ ನಿಮಿಷ ನಾನು ಪ್ರಶ್ನೆ ಕೇಳ್ತೀನಿ, ಒಂದ್ ನಿಮಿಷ. ತೇಜಸ್ವಿನಿ ಗೌಡ್ರು ಹೇಳ್ತಾ ಇದ್ದಾರೆ, ಈಗ ಒಕ್ಕಲಿಗ ಸಮಾಜದ ಸ್ವಾಮೀಜಿಗಳ ಹತ್ರ ಏನು ಹೋಗ್ತಾ ಇದಾರೆ, ಅವರ ಮಾರ್ಗದರ್ಶನ ಬೇಕಾಗಿದೆ. ರೈತರು ಆತ್ಮಹತ್ಯೆ ಮಾಡ್ಕೋತಾ ಇದಾರೆ, ಅವರಿಂದ ನಾವು ಸಮಾಧಾನ ಕೇಳ್ತೀವಿ ಅಂತ ಹೇಳ್ತಾರೆ. ಇದು ಎಷ್ಟರ ಮಟ್ಟಿಗೆ ಒಪ್ಕೊಳ್ಳುವಂತ ವಿಚಾರ? ಯಾಕಂದ್ರೆ ರೈತ ಮುಖಂಡ ಅಂತ ಯಡಿಯೂರಪ್ಪನ ಮುಂದೆ ಇಟ್ಕೊಂಡು ಓಡಾಡ್ತಾರೆ, ಆದ್ರೆ ಈಗ ರೈತರು ಸಾವಾಗಿದೆ ಅಂತ ಸ್ವಾಮೀಜಿಗಳ ಹತ್ರ ಹೋಗೋದು ಎಷ್ಟು ಸರಿ? ಇದನ್ನ ಈಗ ರೈತರ ಆತ್ಮಹತ್ಯೆ ಬಗ್ಗೆ ಮಾತಾಡುವಂತ ನೈತಿಕತೆ ಸೋದರಿ ನಮ್ಮ ತೇಜಸ್ವಿನಿಯವರ ಬಿಜೆಪಿ ಪಕ್ಷಕ್ಕೆ ಏನೇನು ಉಳಿದಿಲ್ಲ. ಇಡೀ ದೇಶದ ಉದ್ದಗಲಕ್ಕೆ ರೈತರ ಆತ್ಮಹತ್ಯೆ ಆಯಿತು. ರೈತರು ಎಲ್ಲ ಬಟ್ಟೆಯನ್ನು ಬಿಚ್ಚಿ ದೆಲ್ಲಿಯಲ್ಲಿ ಕೂತರು. ರೈತರು ನೀವು ಕೊಟ್ಟ ಕೊಡುಗೆ ಏನು, ಪರಿಹಾರ ಏನು? ಅವ್ರು ಕಣ್ಣೊರೆಸುವ ಪ್ರಯತ್ನವನ್ನು ಮಾಡಿದ್ರೆ ನೀವು ಅವ್ರ ಆತ್ಮಹತ್ಯೆನ ಹತ್ತಿಕ್ಕುವಂಥ ಪ್ರಯತ್ನಕ್ಕೆ ಏನಾದರೂ ಕಾರ್ಯಕ್ರಮಗಳನ್ನು ಹಾಕೊಂಡ್ರ? ಒಂದು. ಎರಡನೇದು, ಅಲ್ಪಸಂಖ್ಯಾತರ ಬಗ್ಗೆ ಬಹಳ ಮಾತಾಡ್ತಾ ಇದ್ದೀರಿ ನೀವು. ಜಾಫರ್ ಸಿಂಗ್ ಮಾತನ್ನು ಕೂಡ ಹೇಳಿದ್ರಿ. ನಿಮ್ಮ ಈಶ್ವರಪ್ಪನ ವಿಧಾನ ಪರಿಷತ್ತಿನ ಹೇಳಿದ್ರು, ಏನು ಹೇಳಿದ್ರು ಗೊತ್ತಾ? ಅಲ್ಪಸಂಖ್ಯಾತರು ನಮ್ಮ ಪಕ್ಷದಲ್ಲಿ ಮುಖಂಡರಾಗಬೇಕಾದ್ರೆ ಮೊದಲು ನಮ್ಮ ಪಕ್ಷದ ಕಚೇರಿಗೆ ಬಂದು ಕಸ ಹೊಡಿಲಿ ಅಂದ್ರು. ಕಸ ಹೊಡಿಲಿಕ್ಕೆ ಅಲ್ಪಸಂಖ್ಯಾತರು ಮೊದಲು ಬರಲಿ ಅಂದ್ರು. ಅದನ್ನ ಜನ ಇನ್ನೂ ಈ ನಾಡಿನಲ್ಲಿ ಮರ್ತಿಲ್ಲ. ಇನ್ನೊಂದು ಹೇಳ್ತಾನೆ, ಇವತ್ತು ನಮ್ಮ ಐವಾನ್ ಡಿಸೋಜ್ ಅವರು ಬಹಳ ಮಾತಾಡ್ತಾ ಇದ್ದಾರೆ. ಸ್ವಾಮಿ, ನಿಮ್ಮ ಶ್ರೀನಿವಾಸ ಪ್ರಸಾದ್ ಎಲ್ಲಿದ್ದಾರೆ? ಈಗ ಈ ರಾಜ್ಯದ ದೊಡ್ಡ ನಾಯಕರು, ಹಿಂದುಳಿದ ವರ್ಗದ ಬಹಳ ದೊಡ್ಡ ನಾಯಕ ಅಡುಗರು H. ವಿಶ್ವನಾಥ್ ಎಲ್ಲಿದ್ದಾರೆ? ಇವತ್ತು ಹಿಂದುಳಿದ ವರ್ಗದ ಜನ ಬಿಜೆಪಿಯಿಂದ ದೂರ ಸರಿದಿದ್ದಾರೆ, ಐವಾನ್ ಡಿಸೋಜ್ ಅವರ ಕಾಂಗ್ರೆಸ್ನಿಂದ ದೂರ ಸರಿದಿದ್ದಾರೆ. ಇವತ್ತು ವಿಶ್ವನಾಥ್ ಅಂತ ಒಬ್ಬ ದೊಡ್ಡ ಹಿಂದುಳಿದ ವರ್ಗದ ನಾಯಕ JDS-ನ ದೊಡ್ಡ ಅಗ್ರಪಂಕ್ತಿಯ ನಾಯಕರಾಗಿ ಇವತ್ತು ರೂಪುಗೊಂಡಿದ್ದಾರೆ. ನಿಮ್ಗೆ ಸ್ಪಷ್ಟವಾಗಿ ಹೇಳ್ತಾರೆ, ನಮ್ಮ ತೇಜಸ್ವಿ ರಮೇಶ್ ಅವರಿಗೆ ಸದಾನಂದ ಗೌಡರ ಬಗ್ಗೆ ಮಾತಾಡಿದ್ರಿ. ಎಷ್ಟು ದಿವಸ ಅವ್ರನ್ನ ಅಧಿಕಾರದಲ್ಲಿ ಉಳಿಸಿದ್ರಿ ನೀವು? ಇವಾಗ ಕಳೆದ 6 ತಿಂಗಳಲ್ಲಿ 3 ಬಾರಿ ಆದಿಚುಂಚನಗಿರಿ ಮಠಕ್ಕೆ ದೇವೇಗೌಡರು ಭೇಟಿ ಕೊಟ್ಟಿದ್ದಾರೆ, ಕುಮಾರಸ್ವಾಮಿ ಅವರು ಕೊಟ್ಟಿದ್ದಾರೆ.
ನಿಮ್ಮ ಈ ಎಲ್ಲ ಒಂದು ನಾಟಕೀಯ ಪ್ರದರ್ಶನಗಳನ್ನ ಈ ರಾಜ್ಯದ ಜನ ಸ್ಪಷ್ಟವಾಗಿ ಬಲ್ಲವರಾಗಿದ್ದಾರೆ. ಹಾಗಾಗಿ ಇವತ್ತು ಹಿಂದುಳಿದ ವರ್ಗ ಜನರು ನಿಮ್ಮ ಕಡೆ ಇಲ್ಲ, ಅಲ್ಪಸಂಖ್ಯಾತರು ನಿಮ್ಮೆರಡರ ಕಡೆ ಇಲ್ಲ ಅನ್ನೋದು ಸ್ಪಷ್ಟ ಆಗಿ ಹೋಗಿದೆ. ಎಸ್ ಎಂ ಕೃಷ್ಣ ಅವ್ರ ಬಗ್ಗೆ ಬಹಳ ದೊಡ್ಡ ಮಾತಾಡಿದ್ರಿ. ಅವ್ರು ಬಂದ್ಮೇಲೆ ಇವತ್ತು ನಂಜನಗೂಡು ಚುನಾವಣೆ ಆಯ್ತು, ಫಲಿತಾಂಶ ಏನಾಯ್ತು? ಹಾಗಾಗಿ ಜನಕ್ಕೆ ಅರ್ಥ ಆಗಿದೆ. ಈ ಹಿಂದೆ ಎಲ್ಲ ಸಂದರ್ಭಗಳಲ್ಲಿ ಈ ಅಹಿಂದ ವರ್ಗದ ಬಗ್ಗೆ, ಅಲ್ಪಸಂಖ್ಯಾತರ ಬಗ್ಗೆ, ಹಿಂದುಳಿದ ವರ್ಗದ ಬಗ್ಗೆ ನೀವು ಗಟ್ಟಿಯಾಗಿ ನಿಂತವರು ಈ ತೃತೀಯ ರಂಗದ ನಾಯಕರು, ಜನತಾ ಪಕ್ಷ, ಜನತಾ ದಳ, ಜನತಾ ಪರಿವಾರ ಎಲ್ರಿಗೂ ಸ್ಪಷ್ಟವಾಗಿದೆ. ಹಾಗಾಗಿ ನಮ್ಮ ಬಿಜೆಪಿ ಮತ್ತು ಕಾಂಗ್ರೆಸ್ ಸ್ನೇಹಿತರು ಭ್ರಮನಿರ್ಸಿಂದ ಹೊರಗೆ ಬಂದು ನಿಂತೇಳಿ ನಾನು ಹೇಳಲೇಬೇಕು. ಓಕೆ, ಮಾತಾಡ್ತೀನಿ ಶ್ರೀಕಂಠೇಗೌಡ್ರೆ. ಅನೇಕ ವಿಚಾರಗಳು ಚರ್ಚೆಗೆ ಬರ್ತವೆ. ಯಾಕಂದ್ರೆ ಕಾಂಗ್ರೆಸ್ ಎಲ್ಲ ಒಂದ್ ಕಡೆ ಅಹಿಂದ ವರ್ಗವನ್ನ ಕೇವಲ ಮತ ಬ್ಯಾಂಕ್ ಆಗಿ ಮಾತ್ರ ಯೂಸ್ ಮಾಡ್ಕೊಂತ, ಅದರಲ್ಲೂ ಪ್ರಮುಖವಾಗಿ ಗ್ಲೋಬಲೈಸೇಷನ್ ಆದ್ಮೇಲೆ ಅಹಿಂದ ವರ್ಗಕ್ಕೆ ಎಲ್ಲೊಂದ್ ಕಡೆ ಅದರ ಅಗತ್ಯತೆ ಏನಿತ್ತು ಅದನ್ನ ಪೂರೈಕೆ ಮಾಡುವಲ್ಲಿ ಕಾಂಗ್ರೆಸ್ ಎಲ್ಲ ವಿಫಲವಾಯ್ತಾ? ಇದನ್ನ ಬಿಜೆಪಿ ಎನ್ಕ್ಯಾಶ್ ಮಾಡ್ಕೊಳ್ತಾ? ಇದ್ರ ಬಗ್ಗೆ ಮಾತಾಡೋಣ ಒಂದ್ ಚಿಕ್ಕ ಬ್ರೇಕ್ ಬಳಿಕ. OBC ಕೋಟೆಗೆ ಲಗ್ಗೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಪ್ರೊಫೆಸರ್ ಹರೀಶ್ ರಾಮಸ್ವಾಮಿ ಅವರೇ, ನಾವು ಮಾತಾಡ್ತಾ ಇದ್ವಿ. ಇಲ್ಲಿ ಒಂದು ಪ್ರಮುಖವಾದ ಪ್ರಶ್ನೆ ಅಂದ್ರೆ, ಒಂದ್ ಕಡೆ ಬಿಜೆಪಿ ಕ್ಲೈಮ್ ಮಾಡ್ತಾ ಇದೆ ನಮ್ಗೆ ಎಲ್ಲಾ ರೀತಿಯಂತ ರೈಟ್ಸ್ ಇದೆ, ಅಹಿಂದ ನಮ್ಗೆ ಸಪೋರ್ಟ್ ಮಾಡ್ತಾ ಇದೆ ಅಂತ. ಮತ್ತೆ ಕಡೆ ಕಾಂಗ್ರೆಸ್ ಹೇಳ್ತಾ ಇದೆ ನಾವು ಅಹಿಂದಾಗ ಎಲ್ಲವನ್ನೂ ಕೂಡ ಮಾಡಿದ್ದೇವೆ ಅಂತ. ಆದ್ರೆ ಇಲ್ಲಿ ಬಿಜೆಪಿ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಮಾಡಿದ ತಪ್ಪನ್ನ ಉಪಯೋಗಿಸ್ಕೋತಾ ಇದೆಯಾ ಅಂತ. ಯಾಕಂದ್ರೆ ಲ್ಯಾಂಡ್ ರಿಫಾರ್ಮ್ಸ್ ಬಗ್ಗೆ ನೋಡಿದ್ವಿ, ಅಥವಾ ಬ್ಯಾಂಕ್ ಬಗ್ಗೆ ನಾವು ಮಾತಾಡ್ತಾ ಇದ್ವಿ, ಅದ್ರ ಜೊತೆಗೆ ಗರೀಬಿ ಹಟಾವೋ ಬಗ್ಗೆ ನೋಡಿದ್ವಿ. ಇದೆಲ್ಲವೂ ಕೂಡ ಅಹಿಂದ ವರ್ಗಗಳನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಮಾಡಿದ್ದು. ಆದ್ರೆ ಯಾವುದೂ ಕೂಡ ಇದುವರೆಗೂ ಸಂಪೂರ್ಣವಾದಂತ ಫಲ ನೀಡಿಲ್ಲ. ಇದನ್ನ ಬಿಜೆಪಿ ಯೂಸ್ ಮಾಡ್ಕೊಳ್ತಾ ಕರೆಕ್ಟ್ ಆಗಿ ಅಹಿಂದ ವರ್ಗದವ್ರು ಬಿಜೆಪಿ ಜೊತೆಗೆ ಹೋಗ್ಬೋದಾ? ಈಗ ಪ್ರಮೋದ್, 2014 ಎಲೆಕ್ಷನ್ಸ್ ನಾವು ಪಾರ್ಲಿಮೆಂಟರಿ ಎಲೆಕ್ಷನ್ಸ್ ನೋಡಿದ್ರೆ ಮ್ಯಾಕ್ಸಿಮಮ್ ನಂಬರ್ ಆಫ್ ವೋಟ್ಸ್ ಆಫ್ OBC ಹ್ಯಾವ್ ಗಾನ್ ಟು ಬಿಜೆಪಿ. ಇದನ್ನ 3 ಕೆಟಗರಿಯಾಗಿ ಮಾಡಿ ಕೂಡ CSDS ರಿಸಲ್ಟ್ಸ್ ಅನ್ನ ಕೊಟ್ಟಿದ್ದಾರೆ. ಈಗ ಆಲ್ OBC ತಗೊಂಡಾಗ 34% OBCಗಳೆಲ್ಲ ವೋಟ್ ಮಾಡಿರೋದು ಬಿಜೆಪಿಗೆ, 15% ಮಾತ್ರ ಕಾಂಗ್ರೆಸ್ಗೆ ಬಂದಿದೆ. ಅದರಲ್ಲಿ ಅಪ್ಪರ್ OBC ಒಳಗೆ 30% ಬಿಜೆಪಿಗೆ ಹೋಗಿದೆ, 15% ಕಾಂಗ್ರೆಸ್ಗೆ ಬಂದಿದೆ. ಲೋಯರ್ OBC ಒಳಗೆ 42% ಹೋಗಿದೆ, 16% ಇದು ಕಾಂಗ್ರೆಸ್ಗೆ ಬಂದಿದೆ. ಈಗ ಆ ಒಂದು ಕಾನ್ಫಿಡೆನ್ಸ್ ನ್ಯಾಚುರಲಿ ಬಿಜೆಪಿಗೆ ಇದ್ದೇ ಇರುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ಅದನ್ನ ಯೋಚನೆ ಮಾಡ್ತಾ ಇರಬಹುದು. ಆದರೆ ಪ್ರೊಫೆಸರ್ ಇನ್ನೊಂದು ವಿಚಾರ ಅಂದ್ರೆ ಈಗ 2008 ಅಂಕಿಅಂಶವನ್ನ ನೋಡೋದಾದ್ರೆ ಅಲ್ಲೂ ಕೂಡ ಸುಮಾರು 36 ST ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಬಿಜೆಪಿ ಹತ್ತಿರ 22ರಿಂದ 24 ಸ್ಥಾನಗಳನ್ನ ಗೆಲ್ತು. ಅದಾದ್ಮೇಲೆ SC ಬಗ್ಗೆ ಹೇಳೋದಾದ್ರೆ 15ರಲ್ಲಿ ಸುಮಾರು 11 ಕ್ಷೇತ್ರಗಳನ್ನ ಗೆಲ್ತು. ಈ ಟ್ರೆಂಡ್ ಅನ್ನ ನೋಡ್ತಾ ಇದ್ರೆ ಇಲ್ಲೊಂದ್ ಕಡೆ ಕಾಂಗ್ರೆಸ್ ಅಹಿಂದವನ್ನ ಲೂಸ್ ಮಾಡ್ಕೋತಾ ಇದೆ ಅನ್ಸುತ್ತೆ ಆ ವರ್ಗವನ್ನ. ಅಫ್ಕೋರ್ಸ್ ಆಮೇಲೆ 2013ರಲ್ಲಿ ಸಿದ್ದರಾಮಯ್ಯ ಬಂದ್ರು, ಕ್ಯಾಪ್ಚರ್ ಮಾಡಿದ್ರು. ಬಟ್ ಕನ್ಕ್ಲೂಸಿವ್ ಆಗಿ ಅಹಿಂದವನ್ನ ಕಾನ್ಸ್ಟೆಂಟ್ ಆಗಿ ನನ್ನ ಹತ್ರ ಏನು ಸಾಂಪ್ರದಾಯಿಕವಾಗಿ ಇಟ್ಕೊಂಡಿತ್ತು, ಸಮ್ವೇರ್ ಡೌನ್ ದ ಲೈನ್ ಕಾಂಗ್ರೆಸ್ ಲೂಸ್ ಮಾಡ್ಕೋತಾ ಇದೆ ಅನ್ಸುತ್ತಾ? ಅಲ್ಲ, ಕಾಂಗ್ರೆಸ್ ಲೂಸ್ ಮಾಡ್ಕೊಳ್ತಾ ಇದೆಯಾ ಅನ್ನೋಕ್ಕಿಂತ ಕಾಂಗ್ರೆಸ್ಗೆ ಈಗಾಗಲೇ ಅಧಿಕಾರದಲ್ಲಿ ಇದ್ದುದರಿಂದ ಆ ಅಧಿಕಾರದಲ್ಲಿ ಏನ್ ಡೆಲಿವರಿ ಮಾಡಿದೆ ಅನ್ನೋದ್ರ ಬೇಸಿಸ್ ಮೇಲೆ ಜನ ಮೆಷರ್ ಮಾಡ್ತಾರೆ ಕಾಂಗ್ರೆಸ್ನ. ಬಿಜೆಪಿಗೆ ಇರುವಂತಹ ಆಪ್ಷನ್ ಅಂತ ಹೇಳಿದ್ರೆ ಬಿಜೆಪಿ ಈಸ್ ಟ್ರೈಂಗ್ ಟು ಮೊಬಿಲೈಸ್ ಸೊ ದಟ್ ಇಟ್ ಕ್ಯಾನ್ ಕಮ್ ಟು ಪವರ್. ಸರ್, ನಾನು ಯಾವಾಗಲೂ ಇದನ್ನ ಹೇಳ್ತಿದ್ದೀನಿ, ಕಾಂಗ್ರೆಸ್ಗೆ ಇರುವಂತ ಒಂದೇ ಒಂದು ಗ್ರೇಟೆಸ್ಟ್ ಹರ್ಡ್ಲಿಗೆ ಅಂತ ಹೇಳಿದ್ರೆ ಆಂಟಿ ಇನ್ಕಂಬೆನ್ಸಿ ಸೆಟ್ ಇನ್ ಆಗಿದೆ ಅಂತ ಎಲ್ಲೂ ಪ್ರೂಫ್ ಸಿಗ್ತಾ ಇಲ್ಲ ನಮಗೆ. ಆದರೆ ಕೆನ್ ಕಾಂಗ್ರೆಸ್ ವಿಥೋಲ್ಡ್ ದಟ್ ಎಷ್ಟು ದಿನ ಇಟ್ಕೊಳ್ಬಹುದು ಅನ್ನುವಂತ ಒಂದು ಪ್ರಶ್ನೆಯನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಈ ಫ್ರೇಮ್ ಅನ್ನ ನಾವು ಅಧ್ಯಯನ ಮಾಡಬೇಕಾಗುತ್ತೆ ಅಂತ ನನಗನ್ಸುತ್ತೆ. ರೈಟ್. ಡಿಸೋಜ ಅವರೇ, ಈಗ ಒಂದು ಪ್ರಮುಖವಾದ ಪ್ರಶ್ನೆ ಇಲ್ಲಿರುವಂತದ್ದು ಅಂದ್ರೆ, ಎಲ್ಲೋ ಒಂದ್ ಕಡೆ ಅವ್ರು ಮಾತಾಡ್ತಾ ಹೇಳಿದ್ರು ಪ್ರೊಫೆಸರ್, ಯಾವತ್ತೂ ಕೂಡ 60 ವರ್ಷಗಳಿಂದ ನೀವು ಆಳ್ತಾ ಬಂದ್ರಿ, ಯಾವಾಗ OBCಗಳಿಗೆ ಅಥವಾ ಹಿಂದುಳಿದವರಿಗೆ ಒಂದು ಪ್ಲಾನ್ಗಳನ್ನ ಮಾಡಿದ್ರಿ, ಯಾವುದು ಕೂಡ ಕನ್ಕ್ಲೂಸಿವ್ ಆಗಿರುವಂತಹ ಪ್ಲಾನ್ಗಳಲ್ಲ. ಲ್ಯಾಂಡ್ ರಿಫಾರ್ಮ್ಸ್ ಇರ್ಬೋದು, ಬ್ಯಾಂಕ್ನ ನ್ಯಾಷನಲೈಸೇಷನ್ ಮಾಡಿರ್ಬೋದು, ಗರೀಬಿ ಹಟಾವೋ ಫ್ಲಾಪ್ ಆಗಿರುವಂತಹ ಒಂದು ಕಾರ್ಯಕ್ರಮ ಎಲ್ಲ ಮಾಡಿದ್ರಿ. ಬಟ್ ಎಂಡಲ್ಲಿ ಕಟ್ಟಕಡೆಯ ಪ್ರಜೆ ಆದಿದ್ದಾನೆ, ಕಟ್ಟಕಡೆಯ ವ್ಯಕ್ತಿ ಅವ್ರಿಗೆ ರೀಚ್ ಆಗೋದಕ್ಕೆ ಸಾಧ್ಯವಾಗಿಲ್ಲ. ಹೀಗಾಗಿ OBC ನಿಮ್ಮನ್ನು ಎಷ್ಟರ ಮಟ್ಟಿಗೆ ಇನ್ನೂ ನಂಬತ್ತೆ, ಎಷ್ಟು ದಿನ ಅಂತ ಕಾಂಗ್ರೆಸ್ ಅನ್ನು ನಂಬಬೇಕು? ಸರಿ, ನಾನು OBC ಫುಲ್ ಥ್ರೂಔಟ್ ಆಫ್ಟರ್ ದಿ ಇಂಡಿಪೆಂಡೆನ್ಸ್ ನಮ್ಮ ಜೊತೆಯಲ್ಲಿ ಇದ್ದಾರೆ, ಕಾಂಗ್ರೆಸ್ ಜೊತೆ ಇದ್ದರು ಅಂತ ನಾನು ಕೆಲವು ಕಡೆ ನಮ್ಮನ್ನು ಬಿಟ್ಟು ಹೋಗಿದ್ದಂಥ ಸಂದರ್ಭಗಳಿದ್ದಾವೆ. ಯಾವಾಗ ನಮಗೆ OBC ಅವರ ಹಿತದೃಷ್ಟಿಯನ್ನು ಕಾಪಾಡಲು ನಾವು ಬದ್ಧರಾಗಿರ್ಲಿಲ್ಲ ಅಥವಾ ತೊಂದರೆ ಆಗಿದೆ ಅಂದಾಗ ಅದನ್ನು ಸರಿ ಮಾಡತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಮಾತಾಡ್ತೀನಿ, ಇಂದಿರಾ ಗಾಂಧಿ ಅವರು ಲ್ಯಾಂಡ್ ರಿಫಾರ್ಮ್ಸ್ ಮಾಡಿದ್ರು. ಬಟ್ ಇವತ್ತಿಗೂ ಕೂಡ ಈಗಿನ ಕಾಲ ಜನರೇಷನ್ಗೆ 18 ವರ್ಷದ ಮತದಾರ ಯಾರಿದ್ದಾನೆ OBC ಮತದಾರ, ಅವರಿಗೆ ಲ್ಯಾಂಡ್ ರಿಫಾರ್ಮ್ಸ್ ಇವತ್ತಿಗೂ ನೆನಪಿದೆ ಅನ್ಸುತ್ತಾ? ಬ್ಯಾಂಕ್ ನ್ಯಾಷನಲೈಸೇಷನ್ ನೆನಪಿದೆಯಾ? ಗರೀಬಿ ಹಟಾವ್ ಈಗ ಹೊಸದಾಗಿ ಹೊಸ ಫಸ್ಟ್ ವೋಟರ್ ಅವನಿಗೆ ಇದೆಲ್ಲವೂ ಯಾವಾಗ ಎಲ್ಲಿ ನೆನಪಿರುತ್ತೆ? ಜನರೇಷನ್ ಆಫ್ಟರ್ ಜನರೇಷನ್ ಹೊಸ ಜನರೇಷನ್ ಬಂದಿದೆ, ಅವ್ರಿಗೆ ಯಾವ ರೀತಿ ರೀತಿ ಆಗಿದ್ದೀರಿ? ಉದಾಹರಣೆ ಕೊಡ್ತೀನಿ. ಈಗ ಗ್ಲೋಬಲೈಸೇಷನ್ ಬಗ್ಗೆ
ಬಗ್ಗೆ ಮಾತಾಡ್ತೀವಿ. ಗ್ಲೋಬಲೈಸೇಷನ್ ಬಗ್ಗೆ ಬಂದಾದ್ಮೇಲೆ ಇವತ್ತಿಗೂ ಕೂಡ OBC ವರ್ಗದ ಸಮಸ್ಯೆ ಹಾಗೆ ಇದೆ. ಬ್ಯಾಂಕಿಂಗ್ ಅಲ್ಲಿ ಇಲ್ಲ, ಫೈನಾನ್ಸ್ ಅಲ್ಲಿ ಇಲ್ಲ, ಇನ್ವೆಸ್ಟ್ಮೆಂಟ್ ಅಲ್ಲಿ ಇಲ್ಲ, ಬಿಸ್ನೆಸ್ ಇಲ್ಲ, ಸೈನ್ಸ್ ಅಲ್ಲಿ ಇಲ್ಲ, ಟೆಕ್ನಾಲಜಿ ಇಲ್ಲ, IT-BT ಇಲ್ಲ, ಯಾವ್ದ್ರಲ್ಲೂ ಕೂಡ ಅಲ್ಲ. ಹೀಗಾಗಿ ಇದನ್ನ ಕಾಂಗ್ರೆಸ್ ಹೇಗೆ ಕ್ಲೈಮ್ ಮಾಡ್ಕೊಡುತ್ತೆ? OBC ಒಳ್ಳೇದು ಮಾಡಿದೀವಿ, ಓನ್ಲಿ ಫ್ರೀ ಬೀಸ್, ಉಚಿತವಾಗಿ ಕೊಡೋದಷ್ಟೇ ಉದಾಹರಣೆ. ಉಚಿತವಾಗಿ ಮಾತ್ರ ಅಲ್ಲ, ವಿ ಹ್ಯಾವ್ ಗಿವನ್ ದ ಸಫಿಷಿಯಂಟ್ ಫಂಡ್ಸ್ ಫಾರ್ ದ ಎಜುಕೇಶನ್. ಅವರ ಸಂಸ್ಥೆಗಳು ರಾಜಕೀಯವಾಗಿ ಮುಂದೆ ಬರತಕ್ಕಂಥದ್ದು, ಆರ್ಥಿಕವಾಗಿ ಸ್ವಾವಲಂಬನೆ ಕೊಡ್ತಕ್ಕಂಥದ್ದು. ಬಹುಶಃ ಇಡೀ ಭಾರತ ದೇಶದಲ್ಲಿ ಸಿದ್ದರಾಮಯ್ಯನವರು ರಾಜ್ಯದ ಮುಖ್ಯಮಂತ್ರಿಗಳಾದ ಮೇಲೆ ಈ ರಾಜ್ಯದಲ್ಲಿ ಒಂದು OBCಯ ಪರವಾಗಿರ್ತಕ್ಕಂಥ ಒಂದು ಸರ್ಕಾರ ಮತ್ತು ರಾಜ್ಯಕ್ಕೆ ಅಧಿಕಾರ ಕೊಟ್ಟಿದ್ದಾದಿದ್ರೆ ಅದು ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಸಾಧ್ಯ. ನೀವು ಬೇರೆ ಯಾವುದೇ ರಾಜ್ಯ ಕಂಪೇರ್ ಮಾಡಿ, ಇಷ್ಟು ದೊಡ್ಡ ಮೊತ್ತದ ದುಡ್ಡನ್ನು ಆ ಒಂದು ವರ್ಗಕ್ಕೆ ಕೊಟ್ಟು ಆ ವರ್ಗದ ಜನರ ಅಭ್ಯುದಯಕ್ಕಾಗಿ ಕೆಲಸ ಮಾಡಿದ್ದಿದ್ರೆ ಮತ್ತು ಯಾವುದೇ ಸ್ಕೀಮಲ್ಲಿ ಅದು ಎಂಪ್ಲಾಯ್ಮೆಂಟ್ ಇರ್ಬೋದು, ಪೊಲಿಟಿಕಲ್ ಪವರ್ ಇರ್ಬೋದು, ಪವರ್ಟಿ ಎಲಿವೇಷನ್ ಇರ್ಬೋದು, ಅಥವಾ ಬೇರೆ ಬೇರೆ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟುವುದಕ್ಕಾಗಿರ್ಬೋದು, ಪ್ರತಿಯೊಂದರಲ್ಲಿ ಕೂಡ ಇವತ್ತು ನಾವು ಪ್ರಾಮುಖ್ಯ ಸ್ಥಾನವನ್ನು ಕೊಟ್ಟಿದ್ದೇವೆ. ಇವತ್ತು ನೀವು ಎಲ್ಲಿಯಾದರೂ ಕಂಪೇರ್ ಮಾಡಿದರೆ BJPಗೆ 2014ನಲ್ಲಿ BJPಗೆ ಮತ ಹಾಕಿದರು. ದೇಶದಲ್ಲಿ ಪ್ರಧಾನಮಂತ್ರಿ ಆದರು ನರೇಂದ್ರ ಮೋದಿ ಅವರು. ಈಗ ಅವ್ರು ನನ್ನ ಜೊತೆ ಇದ್ದಾರೆ. ಒಂದೇ ಒಂದು ಕಾರ್ಯಕ್ರಮ OBCಗೆ ಟಚ್ ಆಗುವಂತ ಕಾರ್ಯಕ್ರಮ ಮಾಡಿ ತೇಜಸ್ವಿನಿ ಅವರೀಗ ಇದೇ ಒಂದು ಕಾರ್ಯಕ್ರಮ ಇವತ್ತು ರೈತರನ್ನು ಹಿಡಿದು ಇವತ್ತು ರೈತರ ಸಾಲವನ್ನು ಕೂಡ ಕಾಂಗ್ರೆಸ್ ಸರ್ಕಾರ ತಮ್ಮ ಇದರಲ್ಲಿ ಮ್ಯಾನಿಫೆಸ್ಟೋದಲ್ಲಿ ಇಲ್ಲದೇ ಇದ್ರೂ ಕೂಡ ಸುಮಾರು 8,000 ಚಿಲ್ಲರೆ ಕೋಟಿ ರೂಪಾಯಿಯನ್ನು ಇವತ್ತು ನಾವು ರೈತರಿಗೆ ಕೊಡುವಂತ ರೈಟ್. ಓಕೆ ಓಕೆ ತೇಜಸ್ವಿನಿ ಅವರು ಬೇರೆ ಬೇರೆ ಬಾಕಿ ಯೋಜನೆ ತೇಜಸ್ವಿನಿ ಅವರು ಹೇಳಿದ್ರು ಮುಖ್ಯವಾಗಿ 2014ರಲ್ಲಿ OBC ಅವರು ನಿಮ್ಮ ಸಂಪೂರ್ಣವಾಗಿ ಬೆಂಬಲ ನಿಲ್ಲಿಸಿದ್ರು, ಜೊತೆಗೆ ನಿಮ್ಮನ್ನ ಕಾಲಕ್ಕೆ ಬೆಂಬಲ ಮಾಡ್ಕೊಂಡು ಬರ್ತಾ ಇದ್ರು ಅನ್ನೋದು ಒಂದು ಪ್ರಶ್ನೆ. ಆದ್ರೆ 2014ರ ಟ್ರೆಂಡ್ ಅಂತ ತಗೋಣ, ಒಂದ್ ವೇಳೆ ಮೋದಿ ಅವರು ಕಾಂಗ್ರೆಸ್ ಇಂದ ನಿಂತ್ಕೊಂಡಿದ್ರು ಸೋತೋಗ್ತಾರ ಅಂತ ಒಂದು ವಾತಾವರಣ ಇತ್ತು. ಅಂತ ಸಂದರ್ಭದಲ್ಲಿ OBC ಮತಗಳನ್ನ ನೀವು ಯಾವ ರೀತಿ ಕೌಂಟ್ ಮಾಡ್ತೀರಿ? ನಿಮ್ಗೆ ಬಂದಿದ್ದು ಅಂತ ನಿಮ್ಗೆ ಹಾಕಿದ್ದು ಅಂತ ಯಾವ ರೀತಿ ನೋಡ್ತೀರಿ? ಜೊತೆಗೆ ಒಂದ್ ವೇಳೆ OBC ಅವಾಗ ನಿಮ್ಗೇನಾದ್ರು ಮತ ಹಾಕಿದ್ರೆ ಈಗ ಮತ್ತೆ OBCವನ್ನ ಓಲೈಸುವಂತ ಪ್ರಯತ್ನ ಯಾಕೆ ಮಾಡ್ತೀರಿ? ಓಲೈಸೋದಲ್ಲ, ಓಲೈಸೋದಕ್ಕೂ ಕನ್ಸಾಲ್ಡೇಟ್ ಮಾಡ್ಕೊಳ್ಳೋದಕ್ಕೂ ವ್ಯತ್ಯಾಸ ಇದೆ. ಈಗ ನಮ್ ಗೌಡ್ರು ಮಾತಾಡ್ತಾ ಇದ್ರು, ನಾನು ಆ ವಿಷಯ ಟಚ್ ಮಾಡ್ಬೇಕು. ಈಶ್ವರಪ್ಪನವ್ರು ಹೇಳಿದಂತ ಮಾತನ್ನ ಅವ್ರು ಅಪಾರ್ಥ ಮಾಡ್ಕೊಂಡಿದ್ದಾರೆ, ವಿಕೃತ ರೂಪ ಅದು. ಅಲ್ಪಸಂಖ್ಯಾತರು ಬಿಜೆಪಿನಲ್ಲಿ ಏನಾದ್ರು ಬರ್ಬೇಕಾದ್ರೆ ಕಸ ಗುಡಿಸ್ಬೇಕು ಅಂತಂದ್ರೆ ಜಾಫರ್ ಶರೀಫ್ ಅವರು ಕಾಂಗ್ರೆಸ್ ಪಾರ್ಟಿನಲ್ಲಿ ಬಹಳ ಕಷ್ಟಪಟ್ಟು ಆಫೀಸ್ ಕಾದು ಕಾರು ಚಾಲನೆ ಮಾಡಿ ತುಂಬಾ ದುಡಿದು ಮೇಲೆ ಬಂದಿದ್ದು ಅಂತ. ಆ ಅರ್ಥದಲ್ಲಿ ರಾಜಕೀಯ ಭಾಷೆಯಲ್ಲಿ ದುಡಿಮೆ ಇಲ್ಲದೆ ಯಾರು ಮೇಲೆ ಬರೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಮಾತು. ಮತ್ತೆ ಅವ್ರನ್ನ ಯಾವ ರೀತಿ ಕಸ ತರ ಬಿಸಾಕಿದ್ರೆ ಅನ್ನೋದ್ರ ಬಗ್ಗೆ ನಾನು ಚರ್ಚೆ ಮಾಡಕ್ ಹೋಗೋದಿಲ್ಲ, ಇತಿಹಾಸ ಅದನ್ನ ವಿಶ್ಲೇಷಣೆ ಮಾಡುತ್ತೆ ಅಂತಕ್ಕಂಥದ್ದು. ಇವತ್ತು ತಾವೇನ್ ಹೇಳಿದ್ರಿ, ಭಾರತ ದೇಶದಲ್ಲಿ UPL ತಗೊಳ್ಳಿ, ಯಾದವಾಸು SP ಪಾರ್ಟಿಗೆ ಯಾರು ಮುಖ್ಯ ವೋಟ್ ಬ್ಯಾಂಕ್? ಇವತ್ತು ಮಾಯಾವತಿ ಅವರಿಗೆ ದಲಿತ್ಸ್ ಎಲ್ಲ ಮಾಯಾವತಿಯವರ ಅಡಿಯಲ್ಲಿ ಯಾಕೆ ಹೋದ್ರು? ಕಾಂಗ್ರೆಸ್ ಪಾರ್ಟಿ ಉತ್ತರ ಕೊಡ್ಬೇಕು. 70 ವರ್ಷಗಳ ಕಾಲ ನಿಮ್ಮನ್ನ ಸಂಪೂರ್ಣವಾಗಿ ನಂಬಿದ್ದಂತ ಮುಗ್ಧ ಜನತೆ ಪ್ರಾದೇಶಿಕ ಪಾರ್ಟಿಗಳ ರೂಪದಲ್ಲಿ ಹೊರಗೋಗಿರ್ಬೇಕಾದ್ರೆ ಇಷ್ಟು ಸುದೀರ್ಘ ಅವಧಿಯಲ್ಲಿ ನೀವು ಅದನ್ನ ಅರ್ಥಕೊಳ್ಳಿಲ್ಲ ಅನ್ನೋದನ್ನ ಇವತ್ತು ಅವರು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಆದ್ರಿಂದ ನಾನು ನಂಬ್ತೀನಿ ಸಿದ್ದರಾಮಯ್ಯನವರು ಹೇಳುವ ಅವರ ಕಮಿಟ್ಮೆಂಟ್ ಬಗ್ಗೆ ಆಗ್ಲಿ, ಅವರ ಹಿಂದಾದ ಬಗೆಗಿನ ಬದ್ಧತೆ ನಾನು ಪ್ರಶ್ನೆ ಮಾಡೋದಿಲ್ಲ. ಆದರೆ ನಿಮ್ಮ ಸಮಸ್ಯೆ ನಾವಲ್ಲ, ನಿಮ್ಮ ಸಮಸ್ಯೆ ವಿದಿನ್ ಯುವರ್ ಪಾರ್ಟಿ. ಈಗ ಮೊನ್ನೆ IT ದಾಳಿಗೆ ಸಂಬಂಧಪಟ್ಟಂತ ಸಮಯದಲ್ಲಿ DK ಶಿವಕುಮಾರ್ ಅವರ ತಾಯಿಯವರು ಸಿದ್ದರಾಮಯ್ಯನವ್ರನ್ನ ಅಟ್ಯಾಕ್ ಮಾಡಿದ್ದಿದೆಯಲ್ಲ, ನಾವು ಈ 101 ಗಂಟೆ ಮಾಡುವ ಡಿಬೇಟ್ಗೆ ಅವರ ಒಂದು ಸ್ಟೇಟ್ಮೆಂಟ್ ಸಮ. ಯಾಕೆ ನಿಮ್ಮ ಸಮಸ್ಯೆನ ನಮ್ಮ ಮೇಲೆ ಯಾಕೆ ಹಾಕ್ತೀರಿ? ನೀವು ಒಳ್ಳೆ ಯೋಜನೆಗಳು ಮಾಡಿದ್ರು ಕೂಡ ಮುಟ್ತಾ ಇಲ್ಲ ಐವನ್ಜಿ, ಮುಟ್ತಾ ಇಲ್ಲ. She has recollected. No. And she said, I have not one minute. ನೋಡಿ, ಒಂದು ಕಲ್ಲು ಹೊಡೆದು ಅಂದ್ರೆ ಅವ್ರ ಹೃದಯದಿಂದ ಮಾತನಾಡಿದ್ರು, ಇರೋ ಸತ್ಯಾಂಶನ ವಾಸ್ತವಾಂಶನ ಮಾತನಾಡಿದ್ರು. ನಿಮ್ಮ ಕ್ಯಾಬಿನೆಟ್ ಮಂತ್ರಿಗಳು ನಿಮ್ಮ ಸರ್ಕಾರ ಘೋಷಿಸಿದಂತ ಯೋಜನೆಗಳನ್ನ ಪ್ರಾಮಾಣಿಕವಾಗಿ ಮಾಡ್ತಾ ಇಲ್ಲ. ಯಾಕಂದ್ರೆ ನಿಮ್ಮ ಮುಖ್ಯಮಂತ್ರಿಗಳಿಗೆ ನಿಮ್ಮಲ್ಲೇ ಸಪೋರ್ಟ್ ಇಲ್ಲ, ಅದು ರೀಚ್ ಆಗ್ತಾ ಇಲ್ಲ ಜನರಿಗೆ, ಅದು ರೀಚ್ ಆಗ್ತಾ ಇಲ್ಲ ಜನರಿಗೆ. ನಮ್ಮ ಪಕ್ಷದ ಬೇಡ, ನೀವು ಅಮಿತ್ ಶಾ ಅವನ್ನ ಕರೆಸ್ತೀರಲ್ವಾ? ಅಮಿತ್ ಶಾ ಅವನ್ನ ಕರೆಸಿ ಏನ್ ಮಾಡ್ಲಿಕ್ಕೆ ಹೊರಟಿದ್ದೀರಿ? ಅಮಿತ್ ಶಾ ನಮ್ಮ ಮನೆಯಲ್ಲಿ ಇರಬಹುದಾದ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಬಗೆಹರಿಸ್ತಾರೆ, ನಮ್ಮಲ್ಲಿರಬಹುದಾದ ಲೋಪದೋಷಗಳನ್ನ ಸರಿಪಡಿಸ್ತಾರೆ, ನಮ್ಮನ್ನ ಮತ್ತಷ್ಟು ಪ್ರೇರೇಪಣೆ ಮಾಡಿ ನಮ್ಮನ್ನ ಸಜ್ಜುಗೊಳಿಸ್ತಾರೆ. ಮುಂದಿನ ಸರ್ಕಾರ ಹಿಡಿಲಿಕ್ಕೆ ನಮ್ಮನ್ನ ಸಜ್ಜುಗೊಳಿಸ್ತಾರೆ. ಶ್ರೀಕಂಠೇಗೌಡರ ಚಿಕ್ಕದಾಗಿ ಈಗ ಒಂದ್ ಕಡೆ ಹೇಳ್ತಾರೆ ಕಾಂಗ್ರೆಸ್ನವರು ಅಮಿತ್ ಶಾ ಬರ್ತಾರೆ, ಏನ್ ಮಾಡ್ತಾರೆ ಅಂತ, ಮತ್ತೊಂದ್ ಕಡೆ ತೇಜಸ್ವಿನಿ ಅವರು ಹೇಳ್ತಾರೆ ಅಮಿತ್ ಶಾ ಬರ್ತಾರೆ ಮುಂದಿದೆ ನೋಡಿ ಅಂತ. JDS ಏನಾದ್ರ ಬಗ್ಗೆ ಭಯ ಪಡ್ಕೊಳತ್ತಾ? ಪ್ರಮೋದವರೇ, ಕರ್ನಾಟಕದಲ್ಲಿ ಯಾವತ್ತೂ ಹಿಂದುಳಿದ ವರ್ಗದ ಸಮುದಾಯ ಬಿಜೆಪಿ ಪರ ನಿಂತಿದ್ದಿಲ್ಲ ಮತ್ತು ಹಿಂದುಳಿದ ಪರವಾಗಿ ಇವರು ಯಾವುದೇ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೂ ಇಲ್ಲ.
ಇನ್ನು ಕಾಂಗ್ರೆಸ್ನವರು ಕಳೆದ 4 ವರ್ಷಗಳಲ್ಲಿ ಈ ಹಿಂದುಳಿದ ಸಮುದಾಯಕ್ಕೆ ಏನೇನೂ ಮಾಡಿಲ್ಲ. ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಕೂಡ ಬಹುಪಾಲು ಹಿಂದುಳಿದ ವರ್ಗದ ಜನ ಬೇಸಾಯವನ್ನು ನಂಬಿದ್ದಾರೆ, ಕೃಷಿ ಕಾರ್ಮಿಕರಿದ್ದಾರೆ. ಕಳೆದ 4 ವರ್ಷಗಳಿಂದ ನಾವು ಬರಗಾಲದಿಂದ ತತ್ತರಿಸಿ ಹೋಗಿದ್ದೇವೆ. ಇವರು ಪರಿಹಾರ ಏನ್ ಕೊಟ್ರು? ಮಹದಾಯಿ ಸಮಸ್ಯೆ ಇತ್ಯರ್ಥ ಮಾಡಿದ್ರ, ಕಾವೇರಿ ಸಮಸ್ಯೆ ಇತ್ಯರ್ಥ ಮಾಡಿದ್ರ, ಅಥವಾ ಬರಗಾಲಕ್ಕೆ ರೈತರ ಆತ್ಮಹತ್ಯೆಗೆ ಪರಿಹಾರ ಕೊಟ್ರ? ಈ ಎಲ್ಲ ಹಿನ್ನೆಲೆಯಲ್ಲಿ ಬಿಜೆಪಿ ಪರ ಹಿಂದುಳಿದ ವರ್ಗ ಇಲ್ಲ, ಕಾಂಗ್ರೆಸ್ ಕುಮಾರಸ್ವಾಮಿ ನಡವಳಿಕೆಯನ್ನ ಮೆಚ್ಚಿದ್ದಾರೆ. ಅವರು ಧನ್ಯವಾದ ಧನ್ಯವಾದ ತೇಜಸ್ವಿನಿ ಅವರೇ, ಧನ್ಯವಾದ ಡಿಸಾಜ್ ಅವರೇ, ಎಲ್ರಿಗೂ ಕೂಡ ಧನ್ಯವಾದ. ಸಾಕಷ್ಟು ವಿಚಾರಗಳನ್ನು ಚರ್ಚೆ ಮಾಡಿದ್ವಿ. ಪ್ರಮುಖವಾಗಿ ಅಹಿಂದ ವೋಟ್ ಬ್ಯಾಂಕ್ ಮೇಲೆ ಅಥವಾ ಅಹಿಂದ ವರ್ಗದ ಮತಗಳ ಮೇಲೆ ಈಗಾಗಲೇ ಬಿಜೆಪಿ ಕೂಡ ಕಣ್ಣಿಟ್ಟಿದೆ. ಅದು ಎಷ್ಟರ ಮಟ್ಟಿಗೆ ಪ್ರಯೋಜನ ಆಗುತ್ತೆ, ಎಷ್ಟರ ಮಟ್ಟಿಗೆ ಕಾಂಗ್ರೆಸ್ನಲ್ಲಿರುವಂತಹ ಅಹಿಂದ ಮತಗಳನ್ನ ಬಿಜೆಪಿ ಸೆಳೆಯುತ್ತೆ ಅನ್ನೋದು ಸದ್ಯದ ಕುತೂಹಲ. ಇದೇ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.